ಇದನ್ನೊಂದು ಸ್ಪೆಷಲ್ ವೆರೈಟಿ. ಈ ಸೈಜು ನಾವು ಒಬ್ಬರೇ ಇಟ್ಟಿರೋದು. ನೀವು ಒಬ್ಬರೇ ಇಟ್ಟಿರೋದು? ನಾವು ಒಬ್ಬರೇ, ಧೈರ್ಯವಾಗಿ ಹೇಳ್ತೀನಿ. ಥಿಕ್ನೆಸ್ ಏನ್ ಕೊಡ್ತೀರಾ? ಇಲ್ಲಿ ತೋರಿಸಿ. ಇಲ್ಲಿ ಥಿಕ್ನೆಸ್ ಬಂದು 12 mm ಇರುತ್ತೆ. 12 mm ಬೆಂಡ್ಲೆಸ್ ಸ್ಲ್ಯಾಬ್ಸ್ ಅಂತ ಹೇಳಿದ್ನಲ್ಲ. ಹೌದು. ಇದು 10 mm ಬರುತ್ತೆ. 10 mm ಇದು ಹೈ ಡೆನ್ಸಿಟಿ ಟೈಲ್. ಇದು ಬ್ರೇಕ್ ಆಗೋದು ಅದು ಇದು ಎಲ್ಲ ಇರಲ್ಲ. ಅಂದ್ರೆ ತುಂಬಾ ಜಾಸ್ತಿ ವೇಟ್ ತಡೆಯುತ್ತೆ. ಆಮೇಲೆ ಇದು ಕಮರ್ಷಿಯಲ್ ಪರ್ಪಸ್ ಗೆ ಬೆಸ್ಟ್. ಇದು ಸರ್, ಇದು ಬಂದು 6x4 ಇದು ಸ್ಲ್ಯಾಬ್ಸ್. ಆಮೇಲೆ ಸ್ಲ್ಯಾಬ್ಸ್ ಅಲ್ಲಿ ಇನ್ನೂ ಒಂದು ವಿಷಯ ಹೇಳ್ತೀನಿ. ಹೇಳಿ. ಕರ್ನಾಟಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ಸ್ ಇಟ್ಟಿರೋದು ನಾನೇ. ನಿಮ್ಮ ಹತ್ರನೇ ಇರೋದು? ನಮ್ಮ ಹತ್ರನೇ ಇರೋದು. GNMC ಅಂದ್ರೆ ಹೈಯೆಸ್ಟ್ ಕಲೆಕ್ಷನ್ಸ್ ಇನ್ ಸ್ಲ್ಯಾಬ್ಸ್. ಬೆಂಡ್ ಬರಲ್ಲ, ಥಿಕ್ನೆಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅಷ್ಟು ಅಕ್ಯುರೇಟ್ ಆಗಿ ಹೆಂಗ್ ಹೇಳ್ತೀರಾ ಸರ್? ಲೇಸರ್ ಮಿಷನ್ಸ್ ಇರುತ್ತೆ ಕಂಪನಿನಲ್ಲಿ. ಅದರಲ್ಲಿ ಲೇಸರ್ ಬಿಟ್ಟು ಇದನ್ನ ಕ್ವಾಲಿಟಿ ಚೆಕ್ಅಪ್ ಆಗಿರುತ್ತೆ. ಇದು ಬಂದು ಮ್ಯಾಟ್ ಫಿನಿಶ್. ಮ್ಯಾಟ್ ಇಷ್ಟು ದೊಡ್ಡದ್ರಲ್ಲಿ ಮ್ಯಾಟ್ ಇದೆ ಆಪ್ಷನ್. ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಇದೆ. ಎಲ್ರು ಬೆಂಗಳೂರಲ್ಲಿ ಮ್ಯಾಟ್ ಇದರಲ್ಲಿ ಇದು ಬಂದು ಟ್ರಾವೆಂಟಿನೋ ಅಂತ. ಇದು ಬಂದು ಎಲಿವೇಶನ್ ಗೆ ಪರ್ಫೆಕ್ಟ್. ಇದು ಹೈಯೆಸ್ಟ್ ಕಲೆಕ್ಷನ್ಸ್. ನಮ್ಮ ಹತ್ರ ಪಾರ್ಕಿಂಗ್ ಅಷ್ಟೇ ಡಿಸೈನ್ ನಿಮ್ಗೆ ಯಾವ್ದು ಬೇಕೋ ಅವ್ರು ಕೆಳಗಡೆ ಹಾಕಿಟ್ಟಿದ್ದೀನಿ. ಏನ್ ಸೈಜ್ ಕಸ್ಟಮರ್? ಪಾರ್ಕಿಂಗ್ ಸೈಜ್ 16 mm 16 ಇಂಚು ಸೈಜ್. ಇದನ್ನ ಟೈಲ್ ಲೇಯಿಂಗ್ ಆದ್ಮೇಲೆ ಕೆಲವರು POP ಅದು ಇದು ಎಲ್ಲ ಹಾಕ್ತಾರೆ, ಅದು ಗಲೀಜ್ ಆಗ್ತೈತಿ. ನಮ್ಮ ಹತ್ರ ಇದನ್ನ ನಾವು ಕೊಡ್ತೀವಿ. 1000 ಅಡಿ ಮೇಲೆ ತಗೊಂಡವ್ರಿಗೆ ಇದನ್ನ ನಾವು ಫ್ರೀ ಆಗಿ ಸಪ್ಲೈ ಮಾಡ್ತೀವಿ. ಉಚಿತವಾಗಿ ಕೊಡ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಶನ್ ಜೊತೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಲಬಾಸ ಮಂಜುನಾಥ್ ಅಂಡ್ ಕಂಪನಿ ನೋಡಿ, ಅಲ್ಲಿ ಮುತ್ತೂಟ್ ಫೈನಾನ್ಸ್ ಇದೆ, ಅದ್ರ ಮೇಲ್ಗಡೆ ಇದೆ. ಅಂಡ್ ಇಡೀ ಹೈಲೈಟ್ ಅಲ್ಲೆಲ್ಲ ನೋಡಿರ್ತೀರಾ, ಇಡೀ ಕರ್ನಾಟಕದಲ್ಲೇ ಎಲ್ಲೂ ಸಿಗೋದಿಲ್ಲ ಅಂತ ದೊಡ್ಡ ಟೈಲ್ಸ್ ಅನ್ನ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನನ್ ಜೊತೆ. ಅಂಡ್ ಇದನ್ನ ತೋರ್ಸೋದಕ್ಕೆ ನಮ್ ಜೊತೆ ಲಬಾಸ ಕಡೆಯಿಂದ ಅರುಣ್ ಕುಮಾರ್ ಸರ್ ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ಚೆನ್ನಾಗಿದ್ದೀರಾ? ಮನೋಹರ್ ಸರ್ ತುಂಬಾ ದಿನಗಳ ಮೇಲೆ ಸಿಗ್ತಾ ಇದೀವಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಲ್ಲ? ಹೌದು ಸರ್. ರೆಸ್ಪಾನ್ಸ್ ಯಾವ ತರ ಆಯ್ತು? ಜನ ಎಲ್ಲಿಂದ ಬಂದ್ರು? ವೆರಿ ಗುಡ್ ರೆಸ್ಪಾನ್ಸ್. ಎಲ್ಲೆಲ್ಲಿಂದ ಬಂದ್ರು ಜನ? ಸರ್ ಬೀದರ್ ಇಂದ ಬಂದಿದ್ದಾರೆ, ಚಾಮರಾಜನಗರದಿಂದ ಬಂದಿದ್ದಾರೆ, ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ, ಚಿತ್ತೂರು ಆಲ್ಮೋಸ್ಟ್ ಎಲ್ಲ ಹತ್ರ ಎಲ್ಲಾ ಕಡೆಯಿಂದ ಜನ ಬಂದಿದ್ದಾರೆ. ಜನ ಬಂದವ್ರಿಗೆ ನಿಮ್ಮಲ್ಲಿ ಬಹಳ ಇಷ್ಟ ಆಗಿದೆ ಯಾವ ಪ್ರಾಡಕ್ಟ್ ಸರ್? ತುಂಬಾ ಇಷ್ಟ ಆಗಿದ್ ಪ್ರಾಡಕ್ಟ್ ಬಂದು 2x4. ಆಮೇಲೆ ಬಂದು ಸ್ಲ್ಯಾಬ್ಸ್ ದೊಡ್ಡದು. ಅವಾಗ ಸ್ಲ್ಯಾಬ್ಸ್ ದೊಡ್ಡದಿರ್ಲಿಲ್ಲ, ಮೀಡಿಯಂ ರೇಂಜ್ ಇತ್ತು. ಇವತ್ತು ನಾನು ನಿಮ್ಗೆ ಕರ್ನಾಟಕದಲ್ಲೇ ಬೆಸ್ಟ್ ರೇಟ್ ಅಲ್ಲಿ ಬಿಗ್ಗೆಸ್ಟ್ ಟೈಲ್ಸ್ ಕರ್ನಾಟಕದಲ್ಲಿ ಯಾರು ಇಟ್ಟಿಲ್ಲ, ನಾವು ಮಾತ್ರ ಇಟ್ಟಿದ್ದೀವಿ. ಅದನ್ನ ತೋರ್ಸೋಣ ಅಲ್ವಾ ವೀಕ್ಷಕರೇ? ನಿಮ್ಮ ಹಾಲ್ಗೆ ಎರಡು ಸ್ಲ್ಯಾಬ್ ಹಾಕಿದ್ರೆ ಇಡೀ ಹಾಲ್ ಫಿಲ್ ಆಗ್ಬಿಡ್ಬೇಕು. ರೂಮ್ಗೆ ಒಂದೇ ಒಂದು ಸ್ಲ್ಯಾಬ್ ಅಲ್ಲಿ ರೂಮ್ ಫಿಲ್ ಆಗ್ಬಿಡ್ಬೇಕು ಅಂತ ಒಂದು ಒಳ್ಳೆ ಸ್ಲ್ಯಾಬ್ ಅನ್ನ ಸರ್ ತಗೊಂಡ್ಬಂದಿದ್ದಾರೆ. ಅಂಡ್ ಇದು ಗ್ರನೈಟ್ ಅಲ್ಲ, ಮಾರ್ಬಲ್ ಅಲ್ಲ, ಆದರೆ ಮಾರ್ಬಲ್ ಫೀಲ್ ಕೊಡುತ್ತೆ, ಇಟಾಲಿಯನ್ ಮಾರ್ಬಲ್ ಫೀಲ್ ಕೊಡುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸರ್ ಟೈಲ್ಸ್ ದೊಡ್ಡದಾದಷ್ಟು ಬೆಂಡ್ ಆಗೋ ಚಾನ್ಸ್ ಇರುತ್ತೆ. ಇದು ನಮ್ದು ಒನ್ ಆಫ್ ದ ಬೆಸ್ಟ್ ವರ್ಲ್ಡ್ ಬೆಸ್ಟ್ ಕಂಪನಿಯಿಂದ ತಂದಿದ್ದೀನಿ, ಐಬಿಸ್ ಅಂತ. ಐಬಿಸ್ ಇಂದ ಬೆಂಡ್ ಆಗಲ್ಲ, ಹೊಡೆಯೋದಿಲ್ಲ, ಬೆಂಡ್ ಇಲ್ಲ, 100% ಬೆಂಡ್ ಇಲ್ಲ, ಸೌಂಡ್ ಬರಲ್ಲ, ನಾಳೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತೀರಾ? ನೋ ವೇ ಸರ್. ನಾವು ಮಾತಾಡೋ ಬದಲು ಹೋಗಿ ತೋರ್ಸೋಣ. ಅದಕ್ಕಿಂತ ಮುಂಚೆ ಈ ಶಾಪ್ ಎಲ್ಲಿ ಬರುತ್ತೆ ನಮ್ಮ ವೀಕ್ಷಕರ ಅಡ್ರೆಸ್ ಹೇಳಿ ಸರ್. ವೀಕ್ಷಕರ, ವರ್ತೂರ್ ಪಕ್ಕದಲ್ಲಿ ಗುಂಜೂರ್ ಅಂತ ಒಂದು ಊರಿದೆ. ಆ ಊರಲ್ಲಿ ಮೈನ್ ರೋಡ್ ಗೆ ಮುತ್ತೂಟ್ ಫೈನಾನ್ಸ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತೆ. ವರ್ತೂರ್ ಪಕ್ಕ ಗುಂಜೂರು. ಇದ್ರ ಪಕ್ಕದಲ್ಲೇ ಓಲ್ಡ್ ಮಿಲ್ ಅಂತ ಒಂದು ಬ್ರೀವರಿ ಕಂಪನಿ ಇದೆ. ಅದ್ರ ಪಕ್ಕದಲ್ಲೇ ನಮ್ದು ಲೊಕೇಟ್ ಆಗಿದೆ ಸರ್. ಬನ್ನಿ ಫಸ್ಟ್ ದೊಡ್ಡ ಶೋ ತೋರಿಸ್ಬೇಕು ನಿಮ್ಗೆ. ಸರ್ ಇದಿರ್ಲಿ, ಇಲ್ಲಿ ತೋರಿಸ್ಬಿಡೋಣ. ನೋಡಿ, ಈ ಸ್ಲ್ಯಾಬ್ ಯಾವುದೇ ಕಾರಣಕ್ಕೂ ಗ್ರನೈಟ್ ಅಲ್ಲ,
ಅಲ್ಲ ಅಲ್ಲ ಮಾರ್ಬಲ್ ಅಲ್ಲ 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 ಅಲ್ಲ. ಸರ್ ನಿಮ್ಮ ಬಾಯಿಂದ ಹೇಳಿ ಇದ್ರ ಸೈಜ್ ಏನಿದೆ ಸರ್ ಇದು? ಸರ್ ಇದು ಬಂದು 6ಕ್ಕೆ 6 ಅಡಿ ಅಡಿ. height ನೋಡಿ 6 ಅಡಿ. ಹೈಟ್ 6 ಅಡಿ ಹೈಟು. ಆ ಕಡೆಗೆ ಇಲ್ಲಿಗೆ 12 ಅಡಿ. ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ಸಾರಿದಾರಲ್ಲ ಆ ಮೂಲೆಯಿಂದ ನನ್ ಕಡೆ ತೋರಿಸಿ ಈ ಮೂಲೆವರೆಗೂ ಕೂಡ ಟೋಟಲ್ 12 ಅಡಿ 6 ಫೀಟ್ ಬೈ 12 ಫೀಟ್. ಇಡೀ ನೀವು ಯೂಟ್ಯೂಬ್ ಅಲ್ಲಿ ನೋಡಿರೋದಿಲ್ಲ, ಇಡೀ ಕರ್ನಾಟಕದ ಯಾವುದೇ ಮಾರ್ಬಲ್ ಗ್ರಾನೈಟ್ ಟೈಲ್ ಶಾಪ್ ಹೋದ್ರು ಕೂಡ ಇದು ನಿಮ್ಗೆ ಸಿಗಲ್ಲ. ಖಂಡಿತ ಸಿಗಲ್ಲ. ಸಿಗಲ್ಲ ತಾನೆ? ಸಿಗಲ್ಲ. ಚಾನ್ಸ್ ಇಲ್ಲ ಅಂತ ಹೇಳ್ತೀರಾ. ಅಂಡ್ ಒಂದು ವೆರೈಟಿ ಅಲ್ಲ ರೀ, ಇದ್ರಲ್ಲಿ ಮಲ್ಟಿಪಲ್ ವೆರೈಟಿ ಇದೆ. ಇದನ್ನ ಏನಂತ ಕರಿಬಹುದು ಸರ್? ಇದು ಸತ್ವಾರಿಯ ಟೈಪ್ ಅಲ್ಲಿ ಬರುತ್ತೆ. ಸತ್ವಾರಿಯ. ಆಮೇಲೆ ಎಂಡ್ಲೆಸ್ ಇದು. ನಿಮಗೆ ಒಂದು ಲೈನ್ ಇದರಲ್ಲಿ ಮಿಸ್ ಆಗಲ್ಲ. ಬುಕ್ ಮ್ಯಾಚ್ ಆಗುತ್ತೆ. ನೀವ್ ಹೇಳ್ತಾ ಅಲ್ಲ, ಬುಕ್ ಮ್ಯಾಚ್ ಬೇರೆ, ಇದು ಎಂಡ್ಲೆಸ್ ಅಂದ್ರೆ ಹೋಗ್ತಾನೆ ಇರುತ್ತೆ. ಹೋಗ್ತಾನೆ. ನೀವು ಪಕ್ಕದಲ್ಲಿ ಇನ್ನೊಂದು ಟೈಲ್ ಇಟ್ರೆ ಈ ಲೈನ್ ಅದರಲ್ಲಿ ಇದರಲ್ಲಿ ಇದಕ್ಕೆ ಎಕ್ಸಾಕ್ಟ್ ಆಗಿ ಕೂತ್ಕೊಳ್ತೈತಿ. ಓಕೆ ಓಕೆ, ಅದನ್ನ ಎಂಡ್ಲೆಸ್ ಅಂತ. ಸೀಮ್ಲೆಸ್ ಎಕ್ಸ್ಪೀರಿಯನ್ಸ್. ಹೋಗ್ತಾನೆ ಇರುತ್ತೆ. ಅಂದ್ರೆ ನಿಮ್ ಹಾಲ್ಗೆ ಒಂದ್ 2-3 ಸ್ಲ್ಯಾಬ್ ಹಾಕ್ಬಿಟ್ರೆ ನಿಮ್ಗೆ ಗೊತ್ತೇ ಆಗಲ್ಲ. ಇಡೀ ಹಾಲು ಕೂಡ ಒಂದ್ ಯಾವ್ದೋ ಮಾರ್ಬಲ್ ಹಾಕಿದ್ರೆ ಅನ್ನೋ ಫಿನಿಶ್ ಇರ್ಬೇಕು. 1, 2, 3 ಮೂರಕ್ಕೆ ಮುಗಿಯಲ್ಲ ರೀ. ಇನ್ನೇ ಇದೆ. ಮೂರಲ್ಲ ಸಾರ್, ವೆರೈಟಿ ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. 20 ವೆರೈಟಿ ಇದೆ. ಎಷ್ಟು ವೆರೈಟಿ ಸರ್? 20 ವೆರೈಟೀಸ್ ಇದೆ. ಇದ್ರಲ್ಲಿ 20 ವೆರೈಟಿ ಕೊಡ್ತೀರಾ? ಹೌದು, ಕೊಡ್ತೀನಿ. ನೋಡಿ ಇದ್ರಲ್ಲಿ ನೋಡಿ ಸರ್, ಬನ್ನಿ ಇಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿ. ಇದು ಏನ್ ವೆರೈಟಿ? ಇದ್ರ ಹೆಸರು ಸರ್ ಇದು ಓನೆಕ್ಸ್ ಟೈಪ್. ಆನೆಕ್ಸ್ ಟೈಪ್ ಇದು. ಆನೆಕ್ಸ್ ಟೈಪ್ ಈ ಟೈಪ್ ಇದು ಅಷ್ಟೇ ಎಂಡ್ಲೆಸ್. ಸಿಮ್ಲೆಸ್ ಇದು. ಹೌದು, ಇದು ಅಷ್ಟೇ. ಇದನ್ನೊಂದು ಸ್ಪೆಷಲ್ ವೆರೈಟಿ. ಈ ಸೈಜು ನಾವು ಒಬ್ಬರೇ ಇಟ್ಟಿರೋದು. ನೀವು ಒಬ್ಬರೇ ಇಟ್ಟಿರೋದು? ನಾವೊಬ್ಬರೇ ಧೈರ್ಯವಾಗಿ ಹೇಳ್ತೀನಿ. ಥಿಕ್ನೆಸ್ ಏನ್ ಕೊಡ್ತೀರಾ? ಇಲ್ಲಿ ತೋರಿಸಿ. ಇಲ್ಲಿ ಥಿಕ್ನೆಸ್ ಬಂದು 12 mm ಇರುತ್ತೆ. 12 mm ಬೆಂಡ್ಲೆಸ್. ಸರ್ ಇಷ್ಟು ದೊಡ್ಡ ಟೈಲ್ಸ್ ಅನ್ನ ಕಸ್ಟಮರ್ ಮನೆಗೆ ಮುಟ್ಸೋದು ಹಿಂಗೆ ಸರ್? ತಲುಪ್ಸಕ್ ಆಗುತ್ತೆ? ಅಲ್ಲಿ ನಾನು ನಿಮ್ಗೆ ತೋರಿಸಿದ್ನಲ್ಲ, ಪ್ಯಾಲೆಟ್ ಅಲ್ಲಿ ಬರುತ್ತೆ. ಪ್ಯಾಲೆಟ್ ಅಲ್ಲಿ ಅಂದ್ರೆ ಗ್ರಾನೈಟ್ ಎಲ್ಲ ಜೋಡಿಸಿರ್ತಾರೆ. ಸೊ ನಿಮ್ ಮನೆ ಬರೋ ತನಕ ಮುರಿದೋಗ್ಬಿಡುತ್ತೆ, ಹೊಡೆದೋಗ್ಬಿಡುತ್ತೆ, ಟೆನ್ಷನ್ನೇ ಬೇಡ. ಕ್ರಾಸ್ ಪ್ಯಾಲೆಟ್ಸ್ ಅಲ್ಲಿ ಬರುತ್ತೆ, ಅಂದ್ರೆ ಸ್ಟ್ಯಾಂಡ್ಸ್ ಅಲ್ಲಿ ಬರುತ್ತೆ. ನಿಲ್ಸಿ ಕಳ್ಸ್ಬಿಡ್ತಾರೆ. ಆ ಮಲ್ಸಿ ಕಳ್ಸೋದಿಲ್ಲ ವೀಕ್ಷಕರೇ. ಅಂಡ್ ಕರೆಕ್ಟ್ ಆಗಿ ಪ್ಯಾಕಿಂಗ್ ಮಾಡಿ ಕೇರ್ಫುಲ್ ಆಗಿ ಕಳ್ಸಿಕೊಡ್ತೀರಾ? ಹೌದು ಸರ್. ಇದ್ರೆ ಕರ್ನಾಟಕದ ಮೂಲೆಗೂ ತಲುಪಿಸಕ್ ಆಗುತ್ತೆ ಸರ್? 100% ತಲುಪಿಸ್ಕೊಡ್ತೀರಾ. ಹೌದು, ಕಾನ್ಫಿಡೆನ್ಸ್ ಇದೆ. ಹೌದು. ಅಂಡ್ ಇದು ಎಲ್ಲೂ ಸಿಗೋದಿಲ್ಲ ಅಲ್ವಾ? ಅದು ಮಾತ್ರ ಗ್ಯಾರಂಟಿ ಹೇಳ್ತೀನಿ ಸರ್. ಇದ್ರ ಬೆಲೆ ಈಗ ಹೇಳೋದ್ ಬೇಡ, ಫೈನಲ್ ಆಗಿ ಹೇಳ್ಬಿಡೋಣ. ಲಾಸ್ಟ್ ಅಲ್ಲಿ ರೀಸನಬಲ್ ಆಗಿ ಮಾಡ್ಕೊಡ್ತೀನಿ. ರೀಸನೇಬಲ್ ರೇಟ್, ಬೆಸ್ಟ್ ಪ್ರೈಸ್, ಯಾವ ಮಾರ್ಬಲ್ ಗಿಂತನೂ ಕಮ್ಮಿ ಪ್ರೈಸ್, ಇವನ್ ಗ್ರನೈಟ್ ಪ್ರೈಸ್ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ ಅಂತ ಹೇಳ್ಬೋದು. ಬನ್ನಿ ಮೇಲೆ ಹೋಗೋಣ. ಇದೊಂದೇ ಅಲ್ಲ, ತುಂಬಾನೇ 4x6 ಅಂಡ್ 4x8. ಏನ್ ಸರ್ 4x8 ಹೊಸ ತೋರಿಸ್ತಾ ಚಾರ್ಜ್? ಬನ್ನಿ ನೋಡೋಣ. ಸೊ ಇದೇನಿದೆ ಇಲ್ಲಿ ತೋರಿಸ್ತಾ ಇರೋದು ನೀವು? ಇದು ಡಬಲ್ ಚಾರ್ಜ್. ಇದು ಡಬಲ್ ಚಾರ್ಜ್ ಏನಾ? ನೋಡಿ ಕೆಳಗಡೆ ನೋಡಿದ್ವಲ್ಲ, ಅದ್ರಲ್ಲಿ ಬೇರೆ ವೆರೈಟಿ. ಒಳ್ಳೆ ಪರ್ಲ್ ತರ ಕಾಣಿಸುತ್ತೆ ಸರ್ ಇದು. ಹೌದು ಸರ್, ಪರ್ಲ್ ವೈಟ್ ತರ. ನೆಕ್ಸ್ಟ್ ಇನ್ನೊಂದು ಬನ್ನಿ ಅಷ್ಟೇ. ಅದೆಲ್ಲ ಬೇರೆ ಸೇಮ್ ಏನಿದು? ಓಕೆ ಸರ್. ಹೇಳಿ. ನಾನು ಡಬಲ್ ಚಾರ್ಜ್ ಅಲ್ಲಿ ಸ್ಲ್ಯಾಬ್ಸ್ ಅಂತ ಹೇಳಿದ್ನಲ್ಲ. ಹೌದು. ಇದು 10 mm ಬರುತ್ತೆ. 10 mm ಇದು ಹೈ ಡೆನ್ಸಿಟಿ ಟೈಲ್. ಇದು ಬ್ರೇಕ್ ಆಗೋದು ಅದು ಇದು ಎಲ್ಲ ಇರಲ್ಲ. ಅಂದ್ರೆ ತುಂಬಾ ಜಾಸ್ತಿ ವೇಟ್ ತಡೆಯುತ್ತೆ. ಆಮೇಲೆ ಇದು ಕಮರ್ಷಿಯಲ್ ಪರ್ಪಸ್ ಗೆ ಬೆಸ್ಟ್. ಅಂದ್ರೆ ಜಾಸ್ತಿ ಜನ ಓಡಾಡೋದಿಲ್ಲ ಇದ್ರೆ ಬೆಟರ್ ಅಂತೀರಾ ನೀವು? ಬೆಸ್ಟ್ ಆಪ್ಷನ್. ಓಕೆ ಸರ್. ಹಂಗೆ ಇದರಲ್ಲಿ ವೆರೈಟಿ ಇವೆಲ್ಲ 4x6 ಅಲ್ವಾ? ಹೌದು, ಇವೆಲ್ಲ 4x6. ನೋಡಿ ವೀಕ್ಷಕರೇ, ಇವೆಲ್ಲ 4x6. ಏನೊಂದು 50 ವೆರೈಟಿ ಇದೆಯಾ ಸರ್ ನಿಮ್ಮ ಹತ್ರ? ಹೌದು ಇದೆ. 50+. ಓಕೆ. ಸೊ ವೀಕ್ಷಕರೇ ನೋಡ್ಬೋದು. ಚಿಕ್ಕದೆಲ್ಲ ಆಮೇಲೆ ತೋರಿಸ್ಕೊಡ್ತೀವಿ ಸರ್. ಇವತ್ತಿನ ವಿಡಿಯೋದಲ್ಲಿ ದೊಡ್ಡದೇ ಜಾಸ್ತಿ ತೋರಿಸ್ಬೇಕು ನಮ್ಗೆ. ಹೌದು ಸರ್, ಬನ್ನಿ. ಈಗ ನಾವು 6x12 ನೋಡಿದ್ವಿ. 4x6 ಅಂತೂ ಕಾಮನ್. ಇದಕ್ಕಿಂತ ದೊಡ್ಡದು ಯಾವ್ದಿದೆ? ನಾನು 4x8 ತೋರಿಸ್ತೀರಾ? ಬನ್ನಿ ಸರ್. ವೀಕ್ಷಕರೇ 6x12 ದೊಡ್ಡದು ಅನ್ಸಿದ್ರೆ ನಿಮ್ಗೆ 4x8 ಇದು ನೋಡಿ. ವಾ ಸರ್, ನೋಡಿ ಸರ್, ಇದು 4x8. 4x8 ಸರ್. ಇದು ರೇರ್ ಅಲ್ಲ. ಆಮೇಲೆ ಇದು ಇನ್ನೊಂದು ವಿಶೇಷ ಇದರಲ್ಲಿ ಇದೆ. ಏನು? ಇದು ಬಂದು 15 mm ಥಿಕ್ನೆಸ್. 15 mm ಇದು? ಎಸ್ ಸರ್. ನೋಡಿ 12 ಅಲ್ಲ, 15 mm. ಏನು ನಿಮಗೆ ಗ್ರನೈಟ್ ಬರುತ್ತೆ, ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಮಾರ್ಬಲ್ಗೆಲ್ಲ ಮ್ಯಾಚ್ ಆಗುತ್ತೆ. ವಾ. ಲೈಟ್ ಬೇಕಾದ್ರೆ ಲೈಟ್, ಬೇಜ್ ಬೇಕಾದ್ರೆ ಬೇಜ್. 2 ಆಪ್ಷನ್ ಕೊಡ್ತೀರಲ್ವಾ ಇದ್ರಲ್ಲಿ? ಹೌದು ಸರ್, 2 ಆಪ್ಷನ್ ಅಲ್ಲ, 16 ಆಪ್ಷನ್ ಕೊಡ್ತೀನಿ. ಇದ್ರಲ್ಲಿ 16 ಆಪ್ಷನ್? ಹೌದು, 16 ಆಪ್ಷನ್ಸ್ ಕೊಡ್ತೀನಿ. ಓ ಮೈ ಗಾಡ್, ಸೂಪರ್ ಅಲ್ಲ ಸರ್ ಇದು? ಸರ್ ಆಕ್ಚುಲಿ ನಾನು 4x6 ಮ್ಯಾಕ್ಸಿಮಮ್ ನೋಡಿರೋದು, ಕೆಳಗಡೆ ನೋಡಿರೋದೇ ಆಶ್ಚರ್ಯ ಆಯ್ತು. ಹೌದು. ಇದು 4x8 ಕೂಡ ನಾನು ಆಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂಡ್ ಇದ್ರಲ್ಲಿ 2x8 ನೋಡಿದೀನಿ. ಓಕೆ, ಆದ್ರೂ 4x8 ನೋಡಿರ್ಲಿಲ್ಲ. ಹೌದು. ಓಕೆ ಸರ್, ಇದ್ರ ಬೆಲೆ ಎಷ್ಟಾಗುತ್ತೆ ತಿಳ್ಕೊಬೋದಾ ಸರ್? ಎಷ್ಟು ಸಿಗ್ತದೆ ಬೆಲೆ? ನಾನು ಮೀಡಿಯಂ ರೇಂಜ್ ಅಲ್ಲಿ ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ ಹಾಕೊಡ್ತೀರಾ? 100% ಮಾಡ್ಕೊಡ್ತೀನಿ. ಲಾಸ್ಟ್ ಅಲ್ಲಿ ಹೇಳ್ಬೇಕು ನೀವು. ಹೌದು. ಇದು ಸರ್, ಇದು ಬಂದು 6x4.
6x4 ಇದು. ಸ್ಲ್ಯಾಬ್ಸ್. ಆಮೇಲೆ ಸ್ಲ್ಯಾಬ್ಸ್ ಅಲ್ಲಿ ಇನ್ನೂ ಒಂದು ವಿಷಯ ಹೇಳ್ತೀನಿ. ಹೇಳಿ ಹೇಳಿ ಹೇಳಿ. ಕರ್ನಾಟಕದಲ್ಲಿ ಹೈಯೆಸ್ಟ್ ಕಲೆಕ್ಷನ್ಸ್ ಇಟ್ಟಿರೋದು ನಾನೇ, ನಿಮ್ಮ ಹತ್ರನೇ ಇರೋದು? ನಮ್ಮ ಹತ್ರನೇ ಇರೋದು. ಓಕೆ. GNMC ಅಂದ್ರೆ ಹೈಯೆಸ್ಟ್ ಕಲೆಕ್ಷನ್ಸ್ ಇನ್ ಸ್ಲ್ಯಾಬ್ಸ್. ಇದು ಇಟಾಲಿಯನ್ ಫಿನಿಶ್, ಇದು ಇಟಾಲಿಯನ್ ಮಾರ್ಬಲ್ ಫಿನಿಶ್ ನಿಮ್ಗೆ. ಇದು ಎಂಡ್ಲೆಸ್, ಇದು ಎಂಡ್ಲೆಸ್, ಇದು ಹೌದು ಹೋಗ್ತಾನೆ ಇರುತ್ತೆ ಲೈನ್ಸ್. ಓಕೆ. ಇದು 1X. ಇದು 1X ನಮ್ಮ ದೇವ್ರ ಮನೆಯಲ್ಲೆಲ್ಲ ಹಾಕೊಳಕಿದೆ ಆಕ್ಚುಲಿ ನೋಡಿ ಇದು ಅಂತ ಹೇಳ್ಬೋದು ಸರ್. ಇದು ಬೊಟೋಚಿನೋ. ಬೊಟೋಚಿನೋ ಅಂತಾರೆ ಇದನ್ನ. ಬೊಟೋಚಿನೋ ಅಂತ ಹೇಳ್ತಾರಾ? ಹೌದು. ಓಕೆ. ಇವೆಲ್ಲ ನೀವು ಫ್ಲೋರ್ ಜಾಸ್ತಿ ಸಜೆಸ್ಟ್ ಮಾಡ್ತೀರಾ, ವಾಲ್ ಜಾಸ್ತಿ ಸಜೆಸ್ಟ್ ಮಾಡ್ತೀರಾ? ಇದು ಫ್ಲೋರ್ಗೆ. ಫ್ಲೋರ್ ಬೆಸ್ಟ್ ಅಂತೀರಾ? ಫ್ಲೋರ್ ಬೆಸ್ಟ್. ಓಕೆ. ನೋಡಿ ವೀಕ್ಷಕರೇ, ಎಲ್ಲ 4x6 ಅಲ್ವಾ ಸರ್? ಹೌದು ಸರ್, ಹೌದು. ಪ್ರತಿಯೊಂದು 15 mm ಇರುತ್ತಾ? ಹೌದು, ಇವೆಲ್ಲಾನು 15 mm. ಓಕೆ. ಸೊ ಇದ್ರಲ್ಲೂ ಬೆಂಡ್ ಇಶ್ಯೂ ಏನಿಲ್ಲ? ಬೆಂಡ್ ಇಶ್ಯೂನೇ ಇಲ್ಲ, ಜೀರೋ. ಬೆಂಡ್ ಬರಲ್ಲ, ಥಿಕ್ನೆಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅಷ್ಟು ಅಕ್ಯುರೇಟ್ ಆಗಿ ಹೆಂಗ್ ಹೇಳ್ತೀರಾ ಸರ್? ಸರ್ ಲೇಸರ್ ಮಿಷನ್ಸ್ ಇರುತ್ತೆ ಕಂಪನಿನಲ್ಲಿ, ಅದರಲ್ಲಿ ಲೇಸರ್ ಬಿಟ್ಟು ಇದನ್ನ ಕ್ವಾಲಿಟಿ ಚೆಕ್ಅಪ್ ಮಾಡ್ತಾರೆ. ಚೆಕ್ಅಪ್ ಆಗಿರುತ್ತೆ. ಓಕೆ ಓಕೆ ಓಕೆ. ನೀವು ವರ್ನಿಯರ್ ಕ್ಯಾಲಿಪರ್ ಮೈಕ್ರೋಮೀಟರ್ ಚೆಕ್ಅಪ್ ಮಾಡ್ಬೋದು. 15 mm ಅಂದ್ರೆ ಎಕ್ಸಾಕ್ಟ್ 15 mm. ಎಕ್ಸಾಕ್ಟ್ ಆಗಿರುತ್ತೆ. ಎಕ್ಸಾಕ್ಟ್ 15 mm ಇರುತ್ತೆ. ಇನ್ ಕೇಸ್ ಟೈಲ್ ಮಾಡೋವಾಗ ಏನೋ ಒಂದು ಡಾಟ್ ಆಯ್ತು ಇಲ್ಲಿ, ಆ ಲೇಸರ್ ಹಿಂಗ್ ಬಂದಾಗ ಆ ಡಾಟ್ ಇದ್ರೆ ಆ ಟೈಲ್ ನ ಪಕ್ಕಕ್ಕೆ ತಳ್ಳಿಬಿಡ್ತೈತೆ, ಅಂದ್ರೆ ರಿಜೆಕ್ಟ್ ಮಾಡ್ಬಿಡುತ್ತೆ. 100% ರಿಜೆಕ್ಟ್. ಓಕೆ. ಆ ಕ್ವಾಲಿಟಿನಲ್ಲಿ ಪಾಸ್ ಆದ್ಮೇಲೆನೆ ನಮ್ಮ ಹತ್ರ ಬರೋದು. ಅಂದ್ರೆ ಅಷ್ಟು ಒಳ್ಳೆ QC ಆಗುತ್ತೆ, ಲೇಸರ್ QC ಆಗುತ್ತೆ. ಹೌದು. ಇದು ಎಂಡ್ಲೆಸ್. ಬೇಜ್ ಮತ್ತೆ ಗ್ರೇ ಮತ್ತೆ ಎಲ್ಲ ಒಳ್ಳೆ ಫಿನಿಶಿಂಗ್ ಸಿಕ್ಕಿದೆ ಇಲ್ಲಿ. ವೈಟ್, ಬೇಜು, ಗ್ರೇ ಯಾರು ಇಷ್ಟ ಪಡ್ತೀರಾ ಅವ್ರಿಗೆಲ್ಲ ಒಳ್ಳೆ ಫಿನಿಶಿಂಗ್ ಇದೆ ಇಲ್ಲಿ. ಇದು ನೋಡೋಣ, ಇದು ಗ್ರೇ ಅಲ್ವಾ ಸರ್? ಹೌದು ಸರ್. ನೋಡಿ, ಗ್ರೇ ಅಂಡ್ ಗ್ರೀನ್, ಸ್ವಲ್ಪ ಗ್ರೀನಿಶ್ ಗ್ರೀನ್ ಮಿಕ್ಸ್ ಆಗಿದೆ ಬರುತ್ತೆ. ಇದು ಬಂದು ಮಾಫಿಲ್ ಅಂತ, ಕ್ರೀಮಾ ಟೈಪ್. ಆಮೇಲೆ ಕೆಲವರು ಬ್ರೌನ್ ಬೇಕು ಅಂತಾರೆ, ಲೈಟ್ ಬ್ರೌನ್ ಬೇಕು. ಇದು ಬ್ರೌನ್, ಇದು ಎಂಟೈರ್ ಆಗಿ ಬ್ರೌನ್ ಅಲ್ವಾ ಇದು? ಇದು ನೋಡಿ ಸ್ವಲ್ಪ ವೈಟ್ ಅಂಡ್ ಗ್ರೀನ್ ಮಿಕ್ಸ್. ಇದು ಐಸ್ಬರ್ಗ್. ಐಸ್ ನಮ್ದು ಎಲ್ಲಾದ್ರೂ ನಾವು ಕಾಶ್ಮೀರ ಎಲ್ಲ ಹೋದ್ರೆ ಐಸ್ ಇದು ಫಾರಂ ಆಗಿರುತ್ತೆ, ಆ ಟೈಪ್ ಇದು. ಚೆನ್ನಾಗಿದೆ ಸರ್ ಇದು. ಈ ಸೆಕ್ಷನ್ ಅಂತ ಬಂದಾಗ ಇದು ಬಂದು ಸತ್ವಾರಿಯೋ ಡಿಸೈನ್. ಇದು ಸತ್ವಾರಿ. ಓಕೆ ಓಕೆ. ಇದರಲ್ಲಿ ನಾನು ನಿಮ್ಗೆ 15 mm ಅಲ್ಲೂ ಕೊಡ್ತೀನಿ, 9 mm ಅಲ್ಲೂ ಕೊಡ್ತೀನಿ. ಆಮೇಲೆ ಬಂದು 12 mm ಬಿಗ್ ಸೈಜ್ ಟೈಲ್ ಇದೆಯಲ್ಲ ಕೆಳಗಡೆ ತೋರಿಸಿದ್ನಲ್ಲ, ಆ ಸೈಜ್ ಅಲ್ಲೂ ಕೊಡ್ತೀನಿ. ಎಲ್ಲ ಥಿಕ್ನೆಸ್ ಸಿಗುತ್ತೆ, ಎಲ್ಲಾ ಥಿಕ್ನೆಸ್ ಸಿಗುತ್ತೆ. ಇದು ಬಂದು ಮ್ಯಾಟ್ ಫಿನಿಶ್. ಮ್ಯಾಟ್ ಇಷ್ಟು ದೊಡ್ಡದ್ರಲ್ಲಿ ಮ್ಯಾಟ್ ಇದೆ ಆಪ್ಷನ್. ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಇದೆ. ಎಲ್ರು ಬೆಂಗಳೂರಲ್ಲಿ ಮ್ಯಾಟ್ ಇದರಲ್ಲಿ ಇದು ಬಂದು ಟ್ರಾವೆಂಟಿನೋ ಅಂತ. ಇದು ಬಂದು ಎಲಿವೇಶನ್ ಗೆ ಪರ್ಫೆಕ್ಟ್. ಇದು ಬೆಸ್ಟಾ? ಎಲಿವೇಶನ್ ಗೆ ಇದನ್ನೇ 99% ಎಲ್ಲೂ ಪ್ರಿಪೇರ್ ಮಾಡ್ತಾರೆ. ಎಲಿವೇಶನ್ ಗೆ, ಕ್ಲಾಡಿಂಗ್ ಗೆ, ಡಿಸೈನ್, ಬೇಜ್ ಡಿಸೈನ್ ಅಲ್ವಾ ಇದು? ಮ್ಯಾಟ್ ವಿತ್ ಕಾರ್ವಿಂಗ್ ಕೇಳ್ತಾರೆ, ಅದು ಇದೆ ನಮ್ಮ ಹತ್ರ ಆಪ್ಷನ್. ಇದು ಮ್ಯಾಟ್ ವಿತ್ ಕಾರ್ವಿಂಗ್ ಬೊಟೋಚಿನೋ ಡಿಸೈನ್. ಇದರಲ್ಲಿ ಮ್ಯಾಟ್ ಪ್ಲಸ್ ಕಾರ್ವಿಂಗ್. ಟಚ್ ಫೀಲ್ ಮಾಡಬಹುದು ಇದು ನಾನು. ಓಕೆ. ನೋಡಿ ವೀಕ್ಷಕರೇ, ಮುಟ್ಟಿ ಫೀಲ್ ಮಾಡಬಹುದು. ಮ್ಯಾಟ್ ಇದೆ, ಕಾರ್ವಿಂಗ್ ಇದೆ, ನಿಮ್ಗೆ ಇದು ಸೀಮ್ಲೆಸ್. ಇದು ಕೂಡ ನಿಮ್ಗೆ ಎಂಡ್ಲೆಸ್ ಡಿಸೈನ್ ಕೂಡ ಸಿಗುತ್ತೆ, ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನೋಡಿ ಅಲ್ಲಿ ಅವಾಗ್ಲೇ ನಾನು ನಿಮ್ಗೆ ಇದು ತೋರಿಸಿದೆ, ಕ್ಲಾಡಿಂಗ್ ಬೇಡ ನನಗೆ ಮ್ಯಾಟ್ ಬೇಡ, ನನ್ಗೆ ಗ್ಲಾಸಿ ಬೇಕು ಅಂತಂದ್ರೆ ಇದು ಗ್ಲಾಸಿ. ಅದರಲ್ಲೇ ಗ್ಲಾಸಿ ನೋಡಿ. ಇದು ರೋಮಾನೋ ಕ್ರೀಮಾ ಅಂತ. ಇದು ರೋಮಾನಾ ಕ್ರೀಮಾ ಅಂತ. ಹೌದು. ಇದು ಅಷ್ಟೇ. ಇದು ನಮ್ಮ ಹತ್ರ 20 ಡಿಸೈನ್ಸ್ ಬೇಕಂದ್ರೆ ಕೊಡ್ತೀನಿ ನಾನು. ಇದರಲ್ಲೇ 20 ಕ್ರೀಮಾ ಟೈಪ್ ಅಲ್ಲೇ 20 ಡಿಸೈನ್ಸ್ ಬೇಕು ಅಂದ್ರೆ ನಮ್ಮ ಹತ್ರ ಒಂದೊಂದು ವೆರೈಟಿಲಿ 20. ಹೌದೌದು. ನಾನು ಅದಕ್ಕೆ ಮೊದಲೇ ಹೇಳಿದ್ದೀನಿ, ಹೈಯೆಸ್ಟ್ ಕಲೆಕ್ಷನ್ಸ್ ಇನ್ ಕರ್ನಾಟಕ. ಕರೆಕ್ಟ್ ಸರ್. ಇಷ್ಟು ಡಿಸೈನ್ಸ್ ನೀವು ಎಲ್ಲನ ಹೋಗ್ಲಿ ಸಿಗಾಕ್ ಚಾನ್ಸಸ್ ಇರಲ್ಲ. ಆಕ್ಚುಲಿ ನೋಡಿ, ಇಡೀ ಶಾಪ್ ಅಲ್ಲೇ 20 ವೆರೈಟಿ ಇರುತ್ತೆ. ಹೌದು. ನೀವು ಒಂದ್ರಲ್ಲೇ 20 ವೆರೈಟಿ ಕೊಡ್ತಾ ಇದ್ದೀರಾ? ಒಂದ್ರಲ್ಲೇ ಕೊಡ್ತೀನಿ ನಾನು. ಇದೇನ್ ಸರ್ ಇದು? ಇದು ಡಬಲ್ ಡಿಜಿಟಲ್ ಟೈಲ್ ಅಂತಾರೆ. ಡಬಲ್ ಡಿಜಿಟಲ್? ಹೌದು. ಇದು ಬಂದು ಡೆಕೋರ್ ಪರ್ಪಸ್ ಗೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿ ಹಾಕ್ಬೋದು ನಾವು ಡೆಕೋರ್ ಅಂತ? ಡೆಕೋರ್ ಅಂತಂದ್ರೆ ಬೆಡ್ರೂಮ್ ಅಲ್ಲಿ, ಬ್ಯಾಕ್ ಸೈಡ್ ಅಲ್ಲಿ, ಆಮೇಲೆ ಕೆಲವರು ಇದನ್ನ ಬಾತ್ರೂಮ್ ಅಲ್ಲಿ ಹೈಲೈಟರ್ ಆಗಿ ಯೂಸ್ ಮಾಡಬಹುದು. ನೋಡಿ ಇದೆಲ್ಲ ಹ್ಯಾಂಡ್ ಮೇಡೆಡ್. ಇದು ನೋಡಿ, ಮುಟ್ಕೊಂಡು ನೋಡಿ ನಿಮ್ಗೆ ಫೀಲ್ ಆಗುತ್ತೆ ಒಂಥರ. ಇದು ಮೊದಲು ಕಾರ್ಡ್ಸ್ ತರ ಬರುತ್ತೆ ಟೈಪ್. ಇದು ನೋಡಕ್ಕೆ ಕಾರ್ಡ್ಸ್ ತರ. ಇದು ಇದೇ ಸೈಜ್ ಸರ್, 2x4. ಇದು 2x4. ಓಕೆ. ಆಮೇಲೆ ಇದು ಫುಲ್ ಬಾಡಿ ಟೈಲ್. ಫುಲ್ ಬಾಡಿನಾ? ಎಲ್ಲ ಅಷ್ಟೇ ನೋಡಿ, ಇವೆಲ್ಲ ಡಬಲ್ ಡಿಜಿಟಲ್. ಫುಲ್ ಬಾಡಿ. ಫುಲ್ ಬಾಡಿ, ಎಲ್ಲ ಫುಲ್ ಬಾಡಿ ಟೈಲ್. ಇದು ನೋಡಿ ವೀಕ್ಷಕರೇ, ಇವೆಲ್ಲ ನೀವು ಈ ಡಬಲ್ ಹೈಟ್ ಇರುತ್ತೆ ಅಲ್ಲಿ ಯೂಸ್ ಮಾಡಬಹುದು, ದೇವ್ರ ಮನೇಲಿ ಯೂಸ್ ಮಾಡಬಹುದು, ಟಿವಿ ಯೂನಿಟ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡಬಹುದು. ಹೌದು. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ಇದೇನ್ ಹೇಳ್ತಾರೆ ಇದಕ್ಕೆ? ಸರ್ ಇದು ಸೂಪರ್ ಐ ಗ್ಲಾಸಿ ಅಂತ. ಸೂಪರ್ ಐ ಗ್ಲಾಸಿ? ಸರ್ ನಾನು ಐ ಗ್ಲಾಸಿ ಕೇಳಿದ್ದೀನಿ, ಇದೇನ್ ಸೂಪರ್? ಹೌದು, ಇದು ಸೂಪರ್ ಐ ಗ್ಲಾಸಿ.
ಅಂದ್ರೆ ಐ ಗ್ಲೋಸಿಗಿಂತನೂ ಐ ಗ್ಲಾಸಿಗಿಂತ ಇನ್ನೂ ಚೆನ್ನಾಗಿರುತ್ತೆ. ಓಕೆ ಓಕೆ ಇದ್ರಲ್ಲಿ ಏನ್ ವಿಶೇಷ ಅಂತಂತಂದ್ರೆ ಈ ಟೈಪು ನಾವೇ ಇಟ್ಟಿರೋದು. ಓಕೆ ಓಕೆ ಅಂದ್ರೆ ರೇರ್ ಇದು, ವೆರಿ ರೇರ್. ಹಾ 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 ಹಾ. ಎಲ್ಲಾದ್ರೂ ಹೋದ್ರೆ ನಿಮ್ಗೆ ಒಂದು ವೆರೈಟಿ ಸಿಗ್ಬೋದು ಸರಿ ಈ ತರದ್ದು. ಓಕೆ, ನನ್ನ ಹತ್ರ ನಾನು ಇನ್ನು ತೋರಿಸ್ತೀನಿ. ಒಂದು 37 ವೆರೈಟೀಸ್ ಇದೆ ಇದ್ರಲ್ಲಿ. 37 ವೆರೈಟೀಸ್. ಹೌದು, ಐ ಗ್ಲಾಸಿನಲ್ಲೇ 37 ವೆರೈಟೀಸ್ ಇದೆ. ಓಕೆ ಓಕೆ. ಇದು ನೋಡಿ ಗ್ಲಿಟರ್ ಅಂತ. ಇದು ಗ್ಲಿಟರ್, ಇದು ಗ್ಲಿಟರ್, ಇದು ಐ ಗ್ಲಾಸಿ, ಇದು ಐ ಗ್ಲಾಸಿನೇ, ಆದ್ರೆ ಇದ್ರ ಗ್ಲಿಟರಿಂಗ್ ಬರ್ತೈತೆ. ಇದ್ರೊಳಗಡೆ ಶುಗರ್ ಫಿನಿಶ್ ತರ, ಶುಗರ್ ಫಿನಿಶ್ ತರ ಬಂದಿರ್ತೈತೆ. ಲೈಟ್ ಫೋಕಸ್ ಮಾಡಿದ್ರೆ ರಿಫ್ಲೆಕ್ಟ್ ಆಗ್ತೈತೆ, ರಿಫ್ಲೆಕ್ಟ್ ಆಗುತ್ತೆ. ನೋಡಿ ಇದ್ರಲ್ಲಿ 2 ವೆರೈಟಿ ಇದೆ, ಇಲ್ಲೂ ನೋಡ್ಬೋದು, ಇದು ನೋಡ್ಬೋದು. ಗ್ಲಿಟರ್, ಸೂಪರ್ ಐ ಗ್ಲಾಸ್. ವಾವ್, ಇದು ಅಷ್ಟೇ. ಇದ್ರಲ್ಲೇ ಬೇರೆ ಬೇರೆ ಕಲರ್ ಅಲ್ವಾ ಸರ್? ಹೌದು, ನೋಡಿ ಇನ್ನೊಂದ್ ಸ್ವಲ್ಪ ನೋಡಿ ನೋಡಿ ವೀಕ್ಷಕ. ಓಹೋ, ಬ್ಲೂ ಫಿನಿಶ್ ಅಲ್ವಾ ಸರ್ ಇದು? ಇದು ಬ್ಲೂ ಫಿನಿಶ್. ಇದ್ರಲ್ಲಿ ಸೂಪರ್ ಐ ಗ್ಲಾಸ್ ಬೇಕು. ಇದು ಸೂಪರ್ ಐ ಗ್ಲಾಸ್, ಸೂಪರ್ ಐ ಗ್ಲಾಸ್. ನೋಡಿ ಇದು ಸೂಪರ್ ಐ ಗ್ಲಾಸ್. ಇದು ಗ್ಲಿಟರ್. ಇದ್ರಲ್ಲಿ ಓನೆಕ್ಸ್ ಗ್ಲಿಟರ್ ಅಲ್ಲಿ ನಾವು ಅವಾಗಲೇ ದೊಡ್ಡದು ನೋಡಿದ್ವಲ್ಲ, ಆ ಟೈಪ್ ನೋಡಿ. ಓಹ್, ನೋಡಿ ವೀಕ್ಷಕರೇ, ಇದು ಆನೆಕ್ಸ್ ಫಿನಿಶ್. ಇನ್ ಮುಂದೆ ಆನೆಕ್ಸ್ ತಗೊಳಗತ್ತೇನೆ ಇಲ್ವಲ್ಲ ಸರ್ ಮನೆಗೆ? ಹೌದು, 400, 500, 1000 ರೂಪಾಯಿ ಕೊಡ್ಬೇಕು ಆನೆಕ್ಸ್ಗೆ, ಸ್ಕ್ವೇರ್ ಫೀಟ್ಗೆ. ಹೌದು, ಅದು ಬೇಡ ಬೇಡ ಅಂತೀರಾ? ಐ ಗ್ಲಾಸಿ ನೋಡಿ ಸರ್, ಇದು ಡಬಲ್ ಲೈಟ್ಗೆಲ್ಲ ಹಾಕ್ಲಕ್ ಸಖತ್ತಾಗಿರುತ್ತೆ, ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ವೀಕ್ಷಕರೇ, ಎಲ್ಲ ಐ ಗ್ಲಾಸಿ. ಇದು ಬಾತ್ರೂಮ್ ಅಲ್ಲಿ ಹೈಲೈಟರ್ ಆಗಿ ಯೂಸ್ ಮಾಡಿದ್ರೆ ಇದಕ್ಕಿಂತ ಬೆಸ್ಟ್ ಟೈಲ್ ಎಲ್ಲಿ ಸಿಗಲ್ಲ. ನೆಕ್ಸ್ಟ್ ಲೆವೆಲ್ ಬಿಡಿ ಸರ್. ಇದು ಐ ಗ್ಲಾಸಿ ಅಲ್ವಾ ಸರ್? ಇದು ಐ ಗ್ಲಾಸಿ, ಗೋಲ್ಡ್ ಲೈನ್ಸ್, ಗೋಲ್ಡ್ ಲೈನ್ಸ್ ಇದು. ಆಮೇಲೆ ಗ್ಲಿಟರ್ ಇನ್ಬಿಲ್ಟ್ ಇದೆ ಅದ್ರೊಳಗೆ, ಇನ್ಬಿಲ್ಟ್ ಇದೆ. ಓಕೆ ಓಕೆ. ಇದು ಗ್ಲಿಟರ್. ವಾವ್, ಇದು ಐ ಗ್ಲಾಸಿ, ಪಿಂಕಿಶ್. ನೋಡಿ ಜೆಡ್ ಬ್ಲಾಕ್ ಅಂತಾರೆ, ಇದು ಜೆಟ್ ಬ್ಲಾಕ್ ಅಂತಾರೆ. ನೋಡಿ ನಾವು ಹಂಗೆ ಕಾಣ್ತಾ ಇದೀವಿ ವಾಪಸ್. ಇದು ಜೆಡ್ ಬ್ಲಾಕ್ ಅಂತಾರೆ, ರಿಫ್ಲೆಕ್ಟ್ ಆಗ್ತಾ ಇದೆ. ಇದು ಜೆಡ್ ಬ್ಲಾಕ್ ಅಲ್ಲಿ ಡಿಸೈನ್. ಓಕೆ, ಅಂದ್ರೆ ಮ್ಯಾಚ್ ಮಾಡೋದಿದ್ರೆ, ಮ್ಯಾಚ್ ಮಾಡೋಂಗಿದ್ರೆ. ಎಲ್ಲ ನೋಡಿದ್ವಿ. ಒಂದಿಷ್ಟು 2x4 ಕೊಟ್ಬಿಡಿ ನಮ್ಗೆ ಸರ್. ನೋಡಿ ಸರ್, ಇದು 2x4 ಮಾಮೂಲಿ ನಾರ್ಮಲ್ ಟೈಲ್, ನಾರ್ಮಲ್ ಗ್ಲಾಸ್. ಓಕೆ ಓಕೆ ಓಕೆ, ಪರವಾಗಿಲ್ಲ, ತೋರಿಸಿ ಸರ್. ನೋಡಿ ಇಲ್ಲಿ ಎರಡು ವೆರೈಟಿ ಇದೆ. ಇಲ್ಲಿ 2 ವೆರೈಟಿ ಇದೆ. ಓಕೆ, ಇವೆಲ್ಲ ಮಾಮೂಲಿ ಟೈಪ್, ಅಂದ್ರೆ ರೆಗ್ಯುಲರ್ ಆಗಿ ಬರೋ ರೆಗ್ಯುಲರ್. ಓಕೆ, ನೋಡಿ ಇದು ಬಂದು ಓನೆಕ್ಸ್ ಟೈಪ್ ಬರುತ್ತೆ, ಓನೆಕ್ಸ್ ಫಿನಿಶ್. ಇದು ಎಂಡ್ಲೆಸ್. ಇವೆಲ್ಲ 2x4, ಎಲ್ಲ 2x4. ನೋಡಿ ವೀಕ್ಷಕರೇ, ಎಲ್ಲ 2x4, ಎಲ್ಲ ಎಂಡ್ಲೆಸ್. ವೆರಿ ನೈಸ್. ನೋಡಿ ಇವು ಅಷ್ಟೇ, 2 ಎಂಡ್ಲೆಸ್. ಇದು ಎಂಡ್ಲೆಸ್ ಫ್ಲೋರಿಂಗ್. ಇದು ಬಾತ್ರೂಮ್ ಫ್ಲೋರಿಂಗು, ಬಾತ್ರೂಮ್ ಪಾರ್ಕಿಂಗು ಯೂಸ್ ಮಾಡ್ಕೊಬಹುದು, ಡಬಲ್ ಕಲರ್ ಹಾಕೊಂಡು. ಬನ್ನಿ ಓಡೋಣ, ಒಂಚೂರು ತೋರಿಸಿ. ಆಮೇಲೆ ಬಂದು ನಿಮ್ಗೆ ಮ್ಯಾಟ್ ಫಿನಿಶ್ ತೋರಿಸ್ತೀನಿ ಬನ್ನಿ. ಅದ್ರಲ್ಲೇ ಮ್ಯಾಟ್ ಕೊಡ್ತೀರಾ? ಹೌದು, ಮ್ಯಾಟು ಇದೆ. ಮ್ಯಾಟು ಅಷ್ಟೇ ನಮ್ಮ ಹತ್ರ ಹೈಯೆಸ್ಟ್ ಕಲೆಕ್ಷನ್ಸ್ ಇದೆ. ಯಾವ್ದ್ರಲ್ಲಿ? ಮ್ಯಾಟ್ ಫಿನಿಶ್ ಅಲ್ಲಿ. ಇವೆಲ್ಲ ಮ್ಯಾಟ್ ಆಯ್ತು ಸರ್? ಇವೆಲ್ಲ ಮ್ಯಾಟ್. ಓಹೋ, ಮ್ಯಾಟ್ ಎಲ್ಲ 2x4 ಸರ್. 2x4 ಅಲ್ಲಿ ಮ್ಯಾಟ್ ಹೈಯೆಸ್ಟ್ ಕಲೆಕ್ಷನ್ಸ್ ನಮ್ಮ ಹತ್ರ. ಇದು ತೋರಿಸಿ, ಇನ್ನೊಂದೆರಡು ತೋರಿಸಿ. ಇಲ್ಲಿ 2 ಇದೆ. 2 ಇದೆ ನೋಡಿ, ಇಲ್ಲಿ 2 ಇದೆ. ಓಕೆ, ತೆಗಿರಿ. ಎಲ್ಲ ಬೇಜ್ ಅಲ್ವಾ ಸರ್? ಬೇಜು, ಗ್ರೇ, ಎಲ್ಲ ಫಿನಿಶ್. ಓಕೆ, ಡೆಕೋರ್, ಹೈಲೈಟರ್. ಇದು ಮ್ಯಾಟ್. ಇದು ಮ್ಯಾಟ್. ಅವಾಗಲೇ ನೋಡಿ, ಇದು ನಾವು ಗ್ಲಾಸಿ. ಇದು ಫೀಲ್ ಆಗುತ್ತಲ್ಲ ಸರ್? ವೆರಿ ನೈಸ್. ನೋಡಿ ವುಡನ್ ಫಿನಿಶ್. ನೋಡಿ ಇದೊಂಥರ, ಇದು ವಾಲ್ನಟ್ ತರ ಇದೆ. ಹೌದು, ಇದೊಂಥರ ಸ್ವಲ್ಪ ಡಾರ್ಕ್ ಇಶ್ ಬರುತ್ತೆ ಇದರಲ್ಲಿ. ಇದು ಅಷ್ಟೇ. ಇದರಲ್ಲಿ ಗ್ಲಿಟರಿಂಗ್ ಇದೆ. ಇದರಲ್ಲಿ ಗ್ಲಿಟರ್ ಇದೆಯಾ? ಇದೊಂದು ರಬ್ಬರ್ ವುಡ್ ತರ ಇದೆ. ಅದು ಕಲರ್ ಒಂದೇ. ಇದು ಬಂದು ಬೇರೆ ಟೈಲು, ಇದು ಬಂದು ಬೇರೆ ಟೈಲು. ಇದರಲ್ಲಿ ಗ್ಲಿಟರಿಂಗ್, ಗ್ಲಿಟರ್. ನೋಡಿ ಇಲ್ಲಿ ಗೊತ್ತಾಗುತ್ತೆ, ಶುಗರ್ ಫಿನಿಶ್ ಇದು. ಹೌದು, ಇದು ನಾರ್ಮಲ್. ಇದು ಆಲ್ಮೋಸ್ಟ್ ಆಲ್ ಮ್ಯಾಟ್ ಫಿನಿಶ್ ಅಲ್ಲಿ ತಗೊಂಡಿದ್ದೀನಿ ನಾನು. ಸರಿ, ಜಸ್ಟ್ ಒಂದು ಯಾರಾದ್ರೂ ಬಂದ್ರೆ ಒಂದು ಇಮ್ಯಾಜಿನ್ ಬಾತ್ರೂಮ್ ಯಾವ ತರ ಬರ್ತೈತೆ ಅನ್ನೋದಕ್ಕೆ ಒಂದು ಮಾಡಲ್ ಹೌಸ್ ತರ ಮಾಡಿದ್ವಿ. ನಾವು ಮಾಡಿಟ್ರೆ ಹೆಂಗಿರುತ್ತೆ ನೋಡಿ. ಇದು ಮ್ಯಾಟ್ ಪ್ಲಸ್ ಕಾರ್ವಿಂಗ್. ಓಕೆ, ಇದು ಮ್ಯಾಟ್ ವಿತ್ ಕಾರ್ವಿಂಗ್. ಇದು ಮ್ಯಾಟ್ ವಿತ್ ಕಾರ್ವಿಂಗ್. ಸರಿ, ಆ ಕಡೆಗೆ ಐ ಗ್ಲಾಸಿ. ಅದೆಲ್ಲ ಐ ಗ್ಲಾಸಿ ಅಂದ್ರೆ 3 ಕಾಂಬಿನೇಷನ್. ಆಮೇಲೆ ಬಾತ್ರೂಮ್ ಫ್ಲೋರ್ಗೆ ನಿಮ್ಗೆ ಯಾವ ಕಲರ್ ಬೇಕೋ ಅದು ಫುಲ್ ಬಾಡಿ ಇಲ್ಲ ಹಾಕಿಬಿಟ್ಟಿದ್ದೀರಾ ಅಲ್ವಾ? ಓಕೆ, ಅಲ್ಲಿ ಹಾಕಿ ಅವ್ರಿಗೆ ಬೇಕಾಗಿದ್ದ ಕಲರ್ ಅವರೇ ಚೂಸ್ ಮಾಡ್ಬೋದು. ನಾನು ಬಂದು ಎಕ್ಸ್ಪ್ಲೈನ್ ಮಾಡಿ ಕೊಡ್ಬೇಕು ಅವ್ರಿಗೆ ಅನ್ನೋದಿಲ್ಲ. ಅವ್ರಿಗೆ ಯಾವ್ದು ಇಷ್ಟ ಆಗ್ತೈತೆ ಅದನ್ನ ಅವರೇ ಚೂಸ್ ಮಾಡಿ. ಬೇರೆ ಯಾವ್ದು ಟ್ರೇಸ್ ತೋರಿಸಿದ್ರಪ್ಪ, ತಂದು ಹಾಕಿ ತೋರಿಸ್ತೀರಾ ನೀವು ಇಲ್ಲಿ? ಹೌದಾ, ತೋರಿಸ್ಕೊಡ್ತೀವಿ. ಬೆಟರ್, ಒಳ್ಳೇದು ಸರ್. ಅದಕ್ಕೆ ಇಲ್ಲಿ ಅಷ್ಟೇ. ಇದು ನೋಡಿ ಮ್ಯಾಟ್ ವಿತ್ ಕಾರ್ವಿಂಗ್. ನೋಡಿ ಕಲರ್ಸ್ ನಾನೇ ಹೇಳಿದ್, ನಮ್ಮ ಹತ್ರ ಕಲೆಕ್ಷನ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ, ಅಷ್ಟೊಂದು ಕಲೆಕ್ಷನ್ಸ್ ಕೊಡ್ತೀನಿ. ನಮ್ಗೆ ನೋಡಿ ಬೋರ್ ಆಗ್ಬಿಡ್ಬೇಕು, ಅಷ್ಟೊಂದಿದೆ ಇಲ್ಲಿ. ಸೊ ನೋಡಿ,
ಇದು ಅಷ್ಟೇ ಕಂಪ್ಲೀಟ್ 1 2 3 ಎಲ್ಲದೂ ಮ್ಯಾಟ್ ಏನೇ ನಿಮ್ಗೆ. ಕೆಳಗಡೆ ಮ್ಯಾಟ್ ಬೇಕಂದ್ರೆ ಕೆಳಗಡೆ ಮ್ಯಾಟ್, ವಾಲ್ಗೆ ಬೇಕಂದ್ರೆ ವಾಲ್ಗೆ ಮ್ಯಾಟ್. ಇದು ಬಂದು ಮಾಮೂಲಿ ಮ್ಯಾಟ್ ವಿತ್ ಕಾರ್ವಿಂಗ್. ಬನ್ನಿ ಆ ಕಡೆ ಮಾಮೂಲಿ ಐ ಗ್ಲಾಸಿ ಇವೆಲ್ಲ ಐ ಗ್ಲಾಸಿ ಅಲ್ಲ ಅದು ಅವು ಐ ಗ್ಲಾಸಿ. ಎಲ್ಲ ಪಾರ್ಕಿಂಗ್ ಇವೆಲ್ಲ ಪಾರ್ಕಿಂಗ್ ಸರ್. ನೋಡಿ ವೀಕ್ಷಕರೇ ಬನ್ನಿ, ಹೈಯೆಸ್ಟ್ ಕಲೆಕ್ಷನ್ಸ್ ನಮ್ಮ ಹತ್ರ. ಪಾರ್ಕಿಂಗ್ ಅಷ್ಟೇ ಡಿಸೈನ್ ನಿಮ್ಗೆ ಯಾವ್ದು ಬೇಕೋ ಅವ್ರು ಕೆಳಗಡೆ ಹಾಕಿಟ್ಟಿದ್ದೀನಿ. ಏನ್ ಸೈಜ್ ಕಸ್ಟಮರ್ ಪಾರ್ಕಿಂಗ್ ಸೈಜ್ 16ಕ್ಕೆ 16 mm 16 ಇಂಚು ಸೈಜ್ 16x16 ಇದು ಎಲ್ಲ ಅಲ್ವಾ? ಹೌದು. ಮತ್ತೆ ಅಲ್ಲಿ ಒಳಗಡೆ ಇದು ತುಂಬಾ ವೆರೈಟಿ ಇದೆ ಸರ್ ಇಲ್ಲಿ. ನೋಡಿ ವೀಕ್ಷಕರೇ, ಯಾವುದೇ ಬೇಕಾದ್ರೆ ಪಾರ್ಕಿಂಗ್ ಟೈಲ್ಸ್ ನೀವು ಇಲ್ಲಿ ತಗೋಬಹುದು. 16x16 ಆಲ್ಮೋಸ್ಟ್ ಎಲ್ಲದೂ ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ. ಆಮೇಲೆ ನಿಮಗೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. ಇದು 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 ಇದನ್ನ ನಾನು ತೋರಿಸ್ಬೇಕು ಅಂತಿದ್ದೆ. ನೋಡಿ ಇದು ಫಸ್ಟ್ ನೀವು ತಗೊಳ್ಳಿ. ನೋಡಿ 1 2 3 4 5 6 ವೆರೈಟಿ. 6 ವೆರೈಟಿ ಇದೆ. ಏನಿದೆ ಆಕ್ಚುಲಿ ನೋಡಿ, ರಾಜ್ ಗ್ರೀನ್ ಅಂತನಾ ಇದು? ಅಲ್ಲ, ಇದು ಬಂದು 20 mm ಥಿಕ್ನೆಸ್. ಓ ಮೈ ಗಾಡ್, ಇಷ್ಟು ದಪ್ಪನಾ? ಹೌದು. ಆಮೇಲೆ ಬಂದು ಸೈಜ್ ಬಂದು 2ಕ್ಕೆ 3 ಅಡಿ. 2ಕ್ಕೆ 3 ಅಡಿ. ಏನಿದು? ಎಲ್ಲಿಗೆ ಇದನ್ನ ನಾವು ಐಫೈ ಪಾರ್ಕಿಂಗ್ ಏರಿಯಾದಲ್ಲಿ ಎಲ್ಲಾದ್ರೂ ಯೂಸ್ ಮಾಡ್ಬೋದು. ರೆಸಾರ್ಟ್ಸ್ ದಿವಸಕ್ಕೆ 106 ಜನ ಓಡಾಡ್ತಾರೆ ಅಂತ ಕಡೆ ಹಾಕಿದ್ರೆ ಈ ಕಲ್ಲರ್ ಇಂದ ಹಿಡ್ಕೊಂಡು ಯಾವ್ದಕ್ಕೂ ಏನಕ್ಕೂ ಯೋಚನೆ ಇಲ್ಲ. ಇದು ಮಳೆ ಆದ್ರೂ ಬರ್ಲಿ ಅಲ್ಲ, ಟೈಲ್ ಇದು ಅಲ್ಲ, ಅದು ಕೋಟಾ ಸ್ಟೋನ್ಸ್ ತರ ಕಾಣಿಸ್ತದೆ ಆಕ್ಚುಲಿ ಅಲ್ವಾ? ನೋಡಿ ಎಂಬೂಸ್ಡ್ ಇದೆ, ಪಂಚ್ಡ್. 20 mm ಸಿಗುತ್ತೆ ನಿಮ್ಗೆ, ಒಡೆದು ಹೋಗೋ ಚಾನ್ಸೇ ಇಲ್ಲ. ಚಾನ್ಸಸ್ ಇಲ್ಲ. 2x3 ಯಾವ್ದು ಆಪ್ಷನ್? 1 2 3 4 5 6 6 ಆಪ್ಷನ್ಸ್ ನಿಮ್ಗೆ ಸಿಗ್ತಾ ಇದೆ. ಇದ್ರಲ್ಲಿ ಬೇಕು ಅಂತಂದ್ರೆ ನಾನು ಇನ್ನೊಂದು 10ರಿಂದ 15 ವೆರೈಟೀಸ್ ಕೊಡ್ತೀನಿ. ಇದ್ರಲ್ಲಿ 15 ವೆರೈಟಿ 15 ವೆರೈಟಿ ಕೊಡ್ತೀನಿ ನಾನು. ಸಖತ್ತಾಗಿದೆ ಸರ್ ಇದು, ನಂಗೆ ಬಹಳ ಇಷ್ಟ ಆಯ್ತು ಸರ್ ಇದು. 20 mm. ಆಮೇಲೆ ಇದರಲ್ಲಿ ಬಂದು ನಿಮಗೆ ಅಕಸ್ಮಾತ್ ಬೇಡ ನನಗೆ 2x3 ಬೇಡ, ನನಗೆ 2x2 ಬೇಕು ಅಂದ್ರೂ ಕೊಡ್ತೀನಿ. ಆಪ್ಷನ್ ಇದೆ. ಸೊ ಇದು ಮ್ಯಾಟ್ ಒಂದೇನಾ? ಗ್ಲೋಸಿ ಸಿಗತ್ತಾ? ಗ್ಲಾಸಿ ಸಿಗಲ್ಲ, ಓನ್ಲಿ ಮ್ಯಾಟ್. ಎಲ್ಲದೂ ಮ್ಯಾಟೇನೆ. ನೋಡಿ ವೀಕ್ಷಕರೇ, ಮಳೆ ಬರ್ಲಿ ಬಿಸಿಲು ಬರ್ಲಿ ಏನ್ ಬಂದ್ರು ಏನು ಪ್ರಾಬ್ಲಮ್ ಇಲ್ಲ. ರಫ್ ಅಂಡ್ ಟಫ್ ಇದು. ಕಲ್ಲು ಏನಾದ್ರು ಹಾಕಿದ್ರೆ ಬಿಸಿಲು ಬಂದಾಗ ಟೆಂಪರೇಚರ್ ಆಗ್ತಿತ್ತು. ಇದು ಆ ಟೆಂಪರೇಚರ್ ನ ಅವಾಯ್ಡ್ ಮಾಡುತ್ತಾ ಇದು. ಸರ್ ಟೈಲ್ಸ್ ತೋರಿಸೋದು ಬಿಟ್ಬಿಡಿ, ಏನೋ ಪ್ಲಾಸ್ಟಿಕ್ ಇಟ್ಕೊಂಡು ನಿಂತ್ಕೊಂಡಿದ್ದೀರಾ ನೀವು? ಇನ್ನೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ನಮ್ಮ ಕಸ್ಟಮರ್ಸ್ಗೆ, ನಮ್ಮ ವೀಕ್ಷಕರಿಗೆ. ನಮ್ಮಲ್ಲಿ ಸ್ಮಾರ್ಟ್ ಮಾರ್ಬಲ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಂಡವ್ರಿಗೆ 1000 ಮೇಲೆ ತಗೊಂಡ್ರೆ 1000 ಸ್ಕ್ವೇರ್ ಫೀಟ್ ಮೇಲೆ ತಗೊಂಡ್ರೆ ಟೈಲ್ ಪ್ರೊಟೆಕ್ಟರ್ ಅಂತಾರೆ ಇದನ್ನ. ಟೈಲ್ ಪ್ರೊಟೆಕ್ಟರ್ ಅಂದ್ರೆ ಯಾಕೆ ಯೂಸ್ ಮಾಡ್ತಾರೆ ಇದನ್ನ ಟೈಲ್ ಲೇಯಿಂಗ್ ಆದ್ಮೇಲೆ ಸರಿ ಕೆಲವರು POP ಅದು ಇದು ಎಲ್ಲ ಹಾಕ್ತಾರೆ, ಅದು ಗಲೀಜ್ ಆಗ್ತೈತಿ. ನಮ್ಮ ಹತ್ರ ಇದನ್ನ ನಾವು ಕೊಡ್ತೀವಿ. 1000 ಅಡಿ ಮೇಲೆ ತಗೊಂಡವ್ರಿಗೆ ಇದನ್ನ ನಾವು ಫ್ರೀ ಆಗಿ ಸಪ್ಲೈ ಮಾಡ್ತೀವಿ. ಉಚಿತವಾಗಿ ಕೊಡ್ತೀವಿ. ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಹೌದು, ಫ್ರೀ ಆಗಿ ಕೊಡ್ತೀವಿ. ಅವ್ರು 10ರಿಂದ 15,000 ಅಥವಾ 20,000 ಉಳಿತಾಯ ಆಗ್ತೈತೆ ಇದರಿಂದ. ಇದನ್ನ ಹಾಕ್ಬಿಟ್ರೆ ಅಪ್ ಟು ಗ್ರೂಪ್ ರೇಷದವರೆಗೂ ತಲೆನೇ ಕೆಡಿಸ್ಕೊಳ್ಳೋಷ್ಟಿರಲ್ಲ ಕಸ್ಟಮರ್. ಬೇಕಾಗೇ ಇಲ್ಲ. ನೋಡಿ ಕೆಲವ್ರು ಏನ್ ಮಾಡ್ತಾರೆ, 10-20,000 ಉಳಿಸಕ್ ಹೋಗಿ ಅದು ಮೆನ್ಷನ್ ಮಾಡ್ತಾ ಇದ್ದೀನಿ, 1000 ಅಡಿ ಮೇಲೆ ಪರ್ಚೇಸ್ ಮಾಡಿದವರಿಗೆ ಮಾತ್ರ ಅಲ್ವಾ. 1000 ಒಳಗಡೆ ಅಂತಂದ್ರೆ ನನ್ಗೆ ಕೈ ಖರ್ಚಾಗುತ್ತೆ. ಸೊ ವೀಕ್ಷಕರೇ ನೋಡಿ ನೀವೇನ್ ಮಾಡ್ತೀರಾ ಅಂದ್ರೆ, ಕೆಲವೊಬ್ರು ಇದೆಲ್ಲ ಯಾರು ಖರ್ಚು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಬಿಡ್ತಾರೆ, ಸ್ಕ್ರಾಚ್ ಆಗ್ಬಿಡುತ್ತೆ ಅಲ್ವಾ ಸರ್? ಓಪನಿಂಗ್ ದಿನ ಸುಮ್ನೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದು ಬದಲು ಕೆಲವರು POP ಹಾಕ್ತೀರಾ, ಅದು ತೆಗಿಯಕ್ ದುಡ್ಡು ಕೊಡ್ಬೇಕು. ನೋಡಿ ಈ ತರ ಪ್ರೊಟೆಕ್ಟರ್ ನೀವು ಆರಾಮಾಗಿ ಹಾಕಿ ತೋರಿಸಿ ಸರ್. ಇದು ಕೆಳಗಡೆ ಹಾಕಿ ಸರ್, ಇದು ಟೈಲ್ ಮೇಲೆ ಈ ತರ ಕೂತ್ಕೊಂತೈತೆ. ಹಾಕಿ, ಫುಲ್ ಹಾಕಿ ಸರ್. ಓಡಾಡಿ ಸರ್ ಇದ್ರ ಮೇಲೆ. ನೋಡಿ ವೀಕ್ಷಕರೇ, ನೀವು ಓಡಾಡಿ ಪೇಂಟ್ ಇಂದು ಚೇರ್ ಇಡಿ, ಹೇಳಿದ್ರು ಏನೂ ಆಗಲ್ಲ. ಪೇಂಟಿಂಗ್ ಚೇರ್ ಎಲ್ಲ ಹೇಳಿದ್ರೆ ಏನೂ ಆಗೋದಿಲ್ಲ, ತೊಂದ್ರೆ ಇಲ್ಲ ಅಂತ. ಸೊ ಇದು ಫ್ರೀನಾ? ಹೌದು, ಫ್ರೀ. 1000 ಅಡಿ ಮೇಲೆ ಪರ್ಚೇಸ್ ಮಾಡಿದವರಿಗೆ ಕಂಪ್ಲೀಟ್ಲಿ ಟೋಟಲ್ ಫ್ರೀ. ಸೊ ನೋಡಿ ವೀಕ್ಷಕರೇ, ಯಾರೇ ಬಂದ್ಬಿಟ್ಟು ಇಲ್ಲಿ ಸ್ಮಾರ್ಟ್ ಮಾರ್ಬಲ್ ತಗೊಂಡ್ರೆ 2x4 ಹೇಳ್ತಾ ಇಲ್ಲ, 2x4 ಮೇಲ್ಗಡೆ 4x6, 4x8, 12x6 ಯಾವ್ದನ್ನ ತಗೊಳ್ಳಿ, 1000 ಸ್ಕ್ವೇರ್ ಫೀಟ್ ಮೇಲೆ ಎಷ್ಟನ್ನ ತಗೊಳ್ಳಿ, ಅದಷ್ಟು ಕವರ್ ಮಾಡುವಷ್ಟು ಕೊಡ್ತೀರಾ ಇದನ್ನ? ಹೌದು, ಕೊಡ್ತೀವಿ. ಸ್ಟಾಕ್ ಇದೆ ನಿಮ್ಮ ಹತ್ರ? ಇದು ಸ್ಟಾಕ್ ಇದೆ, ಕೊಡ್ತೀರಾ ತಾನೆ? ಹೌದು. ಇದು ನಮ್ಮ ಕನ್ನಡ ವೀಕ್ಷಕರಿಗೆ, ಕನ್ನಡ ಕವರ ಅಲ್ಲ, ಎಲ್ಲಾ ಕಸ್ಟಮರ್ಸ್ಗೂ ಕೊಡ್ತೀನಿ. ಎಲ್ಲರಿಗೂ ಕೊಡ್ತೀನಿ. ಎಲ್ಲಿವರೆಗೆ ಆಫರ್ ಇದು? ಕಸ್ಟಮರ್ ದೇವ್ರಿದ್ದಂಗೆ. ಹೌದು, ಆ ದೇವ್ರಗಳಿಗೆ ಕೊಟ್ರೆ ಏನ್ ತಪ್ಪಿಲ್ಲ ಸರ್. ಈ ಆಫರ್ ಎಲ್ಲಿವರೆಗೆ ಸ್ವಲ್ಪ ಹೇಳಿ ನಮ್ಗೆ. ಡಿಸೆಂಬರ್ 31st ವರೆಗೂ ಕೊಡ್ತೀನಿ. ಈ ವರ್ಷ ಫುಲ್ ಕೊಡ್ತೀನಿ. ಸೊ ವೀಕ್ಷಕರೇ, ನವೆಂಬರ್ ಡಿಸೆಂಬರ್ 2 ತಿಂಗಳ ಇದೆ. ಯೂಸ್ ಮಾಡ್ಕೊಳ್ಳಿ, ಹೊಸ ವರ್ಷಕ್ಕೆ ಹೊಸ ಆಫರ್ ಬರುತ್ತೆ.
ಏನಿಲ್ಲ ಅಂದ್ರೂ ಕೂಡ ಇದ್ರ ಮೂಲಕ ನೀವು ಒಂದು 10-20 ಸಾವಿರ ಉಳಿತಾಯ ಅಲ್ವಾ ಸರ್ ಇದು? 15ರಿಂದ 25,000 ತನಕ ಉಳಿತೈತೆ 1000 ಅಡಿ ಮೇಲೆ ತಗೊಂಡವ್ರಿಗೆ. ಅದಕ್ಕೋಸ್ಕರನೇ ನಾವು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇರೋದು. ಫ್ರೀ ಆಗಿ ಕೊಡ್ತಾ ಇದ್ದೀರಾ. ವೀಕ್ಷಕರೇ, ಅರುಣ್ ಸರ್ ಜೊತೆ ಎಲ್ಲಾ ಕಡೆ ಓಡಾಡ್ಕೊಂಡ್ ಬಂದ್ವಿ. ಸೊ ಇಷ್ಟೋ ತನಕ ನೀವು ವೇಟ್ ಮಾಡ್ತಾ ಇರೋದೇ ಪ್ರೈಸಿಗೋಸ್ಕರ. ಸೊ ಲಾಸ್ಟ್ ಅಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಮಧ್ಯದಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸರ್ ಜೊತೆ ಬಂದಿದ್ದೀನಿ. ಸರ್ ನಿಮ್ಮ ಹತ್ರ ಮಿನಿಮಮ್ ಅಂತ ಅಂದ್ರೆ ಯಾವ ರೇಟಿಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸರ್? ನಾನು ಇವಾಗ ಮಿನಿಮಮ್ ಅಂತಂದ್ರೆ 16ರಿಂದ ಹೋಗೋಣ. 16 ನಾನು ಬಂದು 35 ರೂಪಾಯಿ ಮಾಡ್ಕೊಡ್ತೀನಿ. 35 ರುಪೀಸ್ ಪರ್ ಸ್ಕ್ವೈರ್ ಫೀಟ್ ಸ್ಟಾರ್ಟ್ ಆಗುತ್ತೆ. ಪಾರ್ಕಿಂಗ್ ಟೈಲ್ಸ್. ಆಮೇಲೆ ಅದೇ ಬಂದು ಅದೇ ಸೈಜ್ ಅಲ್ಲಿ ಕೆಲವರು ಇದಾಗ್ತಾರೆ, ಬಾತ್ರೂಮ್ ಫ್ಲೋರಿಂಗ್ ಆಗ್ತಾರೆ, ಅದು ಸೇಮ್ ರೇಟ್ ಅಲ್ಲಿ ಇರ್ತದೆ 35. ಆಮೇಲೆ 2x2 28 ರೂಪಾಯಿಯಿಂದ 40 ರೂಪಾಯಿವರೆಗೂ ಇದೆ. 28ರಿಂದ 40 ರೂಪಾಯಿವರೆಗೂ 2x2. ಅದು ವೆರೈಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ. ಫುಲ್ ಬಾಡಿಗೆ ಹೋದ್ರೆ 50 ರೂಪಾಯಿ ಆಗ್ತೈತೆ. ಅಂದ್ರೆ 2x2 ಫುಲ್ ಬಾಡಿ 50 ರೂಪಾಯಿ ಆಗ್ತೈತೆ. ಸರಿ, ಓಕೆ. ಅದರ ನಂತರ 2x4 ಹೋಗ್ಬಿಡೋಣ ಇವಾಗ 2x4 ನಮ್ಮ ಹತ್ರ ಬಂದು 38 ರೂಪಾಯಿಂದ 40 ರೂಪಾಯಿ. 38ರಿಂದ 40 GVT. ಓಕೆ, ಬೆಸ್ಟ್ ಕ್ವಾಲಿಟಿ. ಅದ್ರಲ್ಲಿ ಫುಲ್ ಬಾಡಿ ಬೇಕು ಅಂತಂದ್ರೆ ನಮಗೆ ಅದ್ರಲ್ಲಿ ಫುಲ್ ಬಾಡಿ ಅಂತಂದ್ರೆ ನಿಮ್ಗೆ 60 ರೂಪಾಯಿ ಆಗ್ಬಿಡ್ತೀವಿ. 60 ರುಪೀಸ್. ಸರ್ ಆಮೇಲೆ ಮಧ್ಯದಲ್ಲಿ ಒಂದು 2x3 ತೋರಿಸಿದ್ರಿ 20 mm. ಹೌದು. ಓಕೆ, ಅದು ಯಾವ ರೇಟಿಂದ ಸ್ಟಾರ್ಟ್? ಅದು 100 ರೂಪಾಯಿ ಆಗುತ್ತೆ ಸರ್. 100 ರೂಪೀಸ್ ಆಗುತ್ತೆ. ಬಟ್ ಅದು ವರ್ತ್ ಅಲ್ವಾ ಸರ್? ವರ್ತ್. ಪಾರ್ಕಿಂಗ್ ಹಾಕಿದ್ರೆ 100 ವರ್ಷ ತಲೆ ಕೆಡಿಸ್ಕೊಳ್ತೀವಿ ಅಲ್ವಾ? ಸೊ ವೀಕ್ಷಕರೇ, ಕೋಟಾ ಸ್ಟೋನ್ ಎಲ್ಲ ನೋಡಿರ್ತೀರ ನೀವು. ಕೋಟಾ ಸ್ಟೋನ್ ಅಲ್ಲಿ 1 ಅಥವಾ 2 ವೆರೈಟಿ ಸಿಕ್ಕಿದ್ರೆ ಜಾಸ್ತಿ, ಆದ್ರೆ ಇಲ್ಲಿ ಸರ್ 15 ವೆರೈಟಿ 15+ ವೆರೈಟಿ ಕೊಡ್ತಾ ಇದ್ದಾರೆ. ನೀವು ಕೋಟಾ ಸ್ಟೋನ್ ಬದಲು ಡೆಫಿನೆಟ್ಲಿ ಅದನ್ನ ಹಾಕ್ಲೇಬಹುದು. ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದು ಓನ್ಲಿ ಮ್ಯಾಟ್ ಫಿನಿಶ್ ಅಲ್ಲಿ ಮಾತ್ರ ಸಿಗುವಂತದ್ದು. ಸರ್ 2x3 ಆಯ್ತು. ನೆಕ್ಸ್ಟ್ ಸೈಜ್ಗೆ ಹೋಗ್ಬಿಡೋಣ. ನಾವು ನೋಡೋದು 4x6. ಇದರಲ್ಲಿ ಫುಲ್ ಬಾಡಿಗೆ ಎಷ್ಟು, ನಾರ್ಮಲ್ಗೆ ಎಷ್ಟಾಗುತ್ತೆ? ಫುಲ್ ಬಾಡಿ ಅಲ್ಲ, ಕಲರ್ ಬಾಡಿ ಬರುತ್ತೆ. ಕಲರ್ ಬಾಡಿ. ಓಕೆ. ಆಮೇಲೆ GVT ಬಾಡಿ ಬರುತ್ತೆ. ಓಕೆ. ಎಲ್ಲಾನು 100 ರೂಪಾಯಿ ಪ್ಲಸ್ ಆಗುತ್ತೆ. 100 ರೂಪೀಸ್ ಪ್ಲಸ್. GST ಇರುತ್ತೆ. GST ಸಪರೇಟ್ ಸರ್. GST, ಲೋಡಿಂಗು, ಶಿಪ್ಪಿಂಗು ಅವೆಲ್ಲ ಸಪರೇಟ್ ಇರುತ್ತೆ ಬಿಡಿ, ಅದು ಮಾತಾಡ್ಲಿ ತೊಂದರೆ ಇಲ್ಲ. ಬಟ್ ನನಗೆ ಬೇಸಿಕ್ ಪ್ರೈಸ್ 100 ರೂಪಾಯಿ ಇರುತ್ತೆ. 100 ಇಂದ ಸ್ಟಾರ್ಟ್ ಆಗುತ್ತೆ. ಸರಿ, ಐ ಗ್ಲಾಸಿ. ಆಮೇಲೆ ಕೆಲವೊಂದು ಡಿಸೈನರ್ ನೋಡಿದ್ವಿ, ಆನಿಕ್ಸ್ ಫಿನಿಶ್. ಇದು ಬಂದು ಐ ಗ್ಲಾಸಿ ಎಲ್ಲ ಬಂದು 85 ರೂಪಾಯಿಂದ ಶುರು ಆಗುತ್ತೆ. 85 ರೂಪಾಯಿಯಿಂದ 100 ರೂಪಾಯಿಗೆ ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಎಷ್ಟು ವೆರೈಟಿ ಸಿಗುತ್ತೆ ಅಂತಂದ್ರೆ 37 ವೆರೈಟಿ ಸಿಗುತ್ತೆ. 37 ವೆರೈಟಿ. 37 ವೆರೈಟೀಸ್. ಇದಾದ ನಂತರ ಬರೋದು 4, ಸ್ವಲ್ಪ ಹತ್ರ ಬನ್ನಿ ಸರ್. ಸೊ 4x8 ದೊಡ್ಡದು. ಹೌದು. ಅದು ಏನ್ ರೇಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸರ್ ನಿಮ್ಮ? ಅದು ನಿಮಗೆ ಬಂದು 195 ಇಂದ ಶುರು ಆಗುತ್ತೆ. 195 ರೂಪಾಯಿಂದ ಸ್ಟಾರ್ಟ್. ಓಕೆ ಸರ್. ಅದಾದ ನಂತರ ಬರೋದು ಬಿಗ್ಗೆಸ್ಟ್, ಕೆಳಗಡೆ ನೋಡಿರೋದು 6x12. ಅದು ಬೆಸ್ಟ್ ರೇಟ್ ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ ರಿವೀಲ್ ಮಾಡೋದು ಬೇಡ ಅಂತೀರಾ? ಬೇಡ, ಅವರೇ ಬರ್ಲಿ ಅಲ್ವಾ? ಸೊ ದಯವಿಟ್ಟು ಬಟ್ ಎದ್ರಕ್ಲಕ್ ಹೋಗ್ಬಿಡಿ. ದುಡ್ಡು ತಂದ್ರೆ ತುಂಬಾ ದುಡ್ಡು ಹೇಳ್ಬಿಡ್ತಾರೋ, 500-600 ರೂಪಾಯಿ ಹೇಳ್ಬಿಡ್ತಾರೆ. ಆ ರೀತಿ ಇಲ್ಲೇ ಇಲ್ಲ. 500-600 ಅಲ್ಲ, ಇವನ್ 400 ರೂಪಾಯಿನೂ ಅಲ್ಲ ಅದ್ರ ರೇಟ್. ಬಟ್ ಆದ್ರೆ ಇದನ್ನ ನಾವು ಸ್ಪೆಷಲ್ ಆಗಿ ಇಟ್ಕೊಂಡಿದೀವಿ ನಿಮಗೋಸ್ಕರ. ನಿಮ್ಗೆ ಏನಾದ್ರು ರೇಟ್ ಬೇಕಾದ್ರೆ ಕಮೆಂಟ್ಸ್ ಮಾಡಬಹುದು. ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಕಾಲ್ ಮಾಡಿದ್ರೆ ಅವರಿಂದ ರಿವೀಲ್ ಮಾಡ್ಕೋಬಹುದು. ನಿಮ್ಮ ಹತ್ರ ಡೈರೆಕ್ಟ್ ಕೇಳ್ಕೊಂಡ್ಬಿಡ್ಲಿ ಅಲ್ವಾ? ಅಂಡ್ ಜೊತೆಯಲ್ಲಿ ಒಂದು ಒಳ್ಳೆ ಆಫರ್ ಕೂಡ ಕೊಟ್ಟಿದ್ದಾರೆ. ಸರ್ ಇನ್ನೊಂದು ಕ್ವಶನ್ ಕೇಳ್ತೀನಿ ನನಗೆ. ಸೊ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ಎಲ್ಲೆಲ್ಲಿಂದ ಬೇರೆ ಬೀದರಿಂದ ಬಂದಿದ್ದಾರೆ, ಆಂಧ್ರದಿಂದ ಬಂದಿದ್ದಾರೆ. ನಾನು ಕೇಳುವಂತದ್ದು, ಯಾಕೆ ಸರ್ ಅಷ್ಟು ದೂರದಿಂದ ಬರಬೇಕು? ಅಂತದ್ ಏನಿದೆ ನಿಮ್ ಶಾಪ್ ಅಲ್ಲಿ? ಕ್ವಾಲಿಟಿ, ಅಂತ ಕ್ವಾಲಿಟಿ ಕೊಡ್ತೀವಿ. ಕ್ವಾಲಿಟಿ, ಸರ್ವಿಸ್. ಮನೆಗೆ ನಾನು ಟೈಲ್ ಕೊಟ್ರೆ ಆ ಮನೆ ಗ್ರೂಪ್ ರೇಷ್ ಆಗೋ ತನಕ ಅವ್ರ ಬೆನ್ನಿಂದ ಇರ್ತೀನಿ, ನಾನು ಜೊತೆಲಿ ಇರ್ತೀನಿ. ಇವಾಗ ರಾಮನಗರಕ್ಕೆ 10 ಮನೆ ಕೊಟ್ಟಿದ್ದೀನಿ, ಎಲ್ಲ ಬಂಗ್ಲೆಗಳು. ಆ ಮನೆಗಳು ಫಿನಿಶ್, ಆ ಮನೆಯಿಂದ ನಾನು ಅಟ್ಲೀಸ್ಟ್ 10 ಟೈಮ್ಸ್ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ ನಾವು, ನಮ್ಮ ಅಸಿಸ್ಟೆಂಟ್ಸ್. ಟಚ್ ಅಲ್ಲಿ ಇರ್ತೀರಾ? ಟಚ್ ಅಲ್ಲಿ ಇರ್ತೀವಿ. ಇವತ್ತು ಮಾರ್ನಿಂಗ್ ಟಚ್ ಅಲ್ಲಿ ಇದ್ದೀನಿ. ಹೌದಾ? ಅಂದ್ರೆ ಮಟೀರಿಯಲ್ ಕೊಟ್ಟು ಮರ್ತೋಗಲ್ಲ ನೀವು? ಖಂಡಿತ ಇಲ್ಲ. ಅವ್ರ ಮನೆಗೆ ಹಾಕಿ ಅವ್ರ ಅದ್ರ ಮೇಲೆ ಓಡಾಡಕ್ ಸ್ಟಾರ್ಟ್ ಮಾಡೋ ತನಕ ಅವ್ರ ಜೊತೆ ನಮ್ಮ ಹತ್ರ ಟೈಲ್ಸ್ ತಗೊಂಡವ್ರು ಪ್ರತಿಯೊಬ್ರು ನಮ್ಮ ಗ್ರೂಪ್ ಕರೆದೇ ಕರೀತಾರೆ. ಹೌದಾ ಸರ್? ಅದು ಅಷ್ಟು ಟಚ್ ಅಲ್ಲಿ ಇದ್ದಾರೆ. 100%. ಇನ್ನೊಂದು ಕ್ವಶನ್ ಕೇಳ್ತೀನಿ ಸರ್. ನೋಡಿ, ನಾನು ಇವತ್ತು ಯಲಹಂಕದಿಂದ ಬಂದಿದ್ದೀನಿ, ಆಲ್ಮೋಸ್ಟ್ 2 ಅವರ್ ಬಂದಿದ್ದೀನಿ, ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಂದ ನೋಡ್ತಾರಂತ ವೀಕ್ಷಕರು ಅಲ್ಲೇ ನಮ್ಮ ಯಲಹಂಕದಲ್ಲೆಲ್ಲ ತಗೊಬಹುದು, ನಾವ್ ಯಾಕೆ ಅಲ್ಲಿ ತನಕ ಹೋಗ್ಬೇಕು, ನಮ್ಗೊಂದು 10 ರೂಪಾಯಿ ಕಮ್ಮಿನೇ ಸಿಗ್ತಾ ಇದೆ ಅಂತ ಯೋಚನೆ ಮಾಡಬಹುದು. ಅದಕ್ಕೇನ್ ಹೇಳ್ತೀರಾ ಸರ್ ನೀವು? ಸರ್ ನಾವು ನಮ್ಮಲ್ಲಿ ಬೆಂಡ್ಲೆಸ್ ಕೊಡ್ತೀನಿ, ಕ್ವಾಲಿಟಿ ಕೊಡ್ತೀನಿ. ಓಕೆ. ಯಾವುದೇ ಕಂಪ್ನಿ ಎಲ್ಲೇ ಹೋಗಿ ಅವರು ನಾ ಟೆಸ್ಟ್ ಮಾಡ್ಕೊಂತೀನಿ ಟೈಲ್ದ ಅಂತಂದರೆ, ಅವ್ರು ಕೇಳಿದ್ದ ಟೈಲು, ಕೇಳಿದ್ದ ಬಾಕ್ಸು ಅವ್ರ ಕೈಗೆ ಕೊಟ್ಬಿಡ್ತೀನಿ. ನೀವೇ ಟೆಸ್ಟ್ ಮಾಡ್ಕೊಂಬಂದು ನನಗೆ ರಿಸಲ್ಟ್ ಹೇಳ್ರಪ್ಪ ಅಂತ. ಟೆಸ್ಟಿಂಗ್ ಕೂಡ ಮಾಡ್ಕೋಬಹುದು. ಕಮ್ಮಿ ರೇಟಿಗೂ ಸಿಗುತ್ತಲ್ಲ ಸರ್ ನಮ್ಮ ಟೈಲ್ಸ್? ಗೋಲ್ಡ್ ರೇಟು 12,500ದಿಂದ 13,000 ಇದೆ ಇವತ್ತು. ಗೋಲ್ಡ್? ಹೌದು ಹೌದು. 7,000 ರೂಪಾಯಿ ಕೊಡ್ತೀನಿ ಅಂತಾರೆ ಯಾರೋ ಒಬ್ರು. ನೀವು ತಗೊಂತೀರಾ? ತಗೊಳಲ್ಲ ಸರ್, ಏನೋ ಮಿಕ್ಸಪ್ ಆಗಿರುತ್ತೆ. ಅದು ಹೆಂಗ್ ಗೋಲ್ಡ್? ಏನು ಓಕೆ, ಒಂದು 11,000 ರೂಪಾಯಿ ಅಂತಂದ್ರೂ
ಅಕ್ಸೆಪ್ಟಬಲ್, ಏನೋ ಇದು ಕಡಿಮೆ ಇರ್ತೈತೆ ಅಂತ ಅಂದ್ಬಿಟ್ಟು 7,000 ರೂಪಾಯಿ ಕೊಡ್ತೀನಿ ಅಂದ್ರೆ ತಗೊಳ್ತೀರಾ? ಚಾನ್ಸ್ ಇಲ್ಲ ಸರ್, ತಗೊಳ್ಳೋದಿಲ್ಲ. ಅದು ಯಾವ ತರ ಇರುತ್ತೆ ಮೆಟೀರಿಯಲ್? ಕ್ವಾಲಿಟಿ ಹಾಳಿದ್ದೇ ಇರುತ್ತೆ, ಎಲ್ಲರಿಗೂ ಗೊತ್ತಿರೋದೇ ಇದೆ ಆಕ್ಚುಲಿ, ಏನೋ ಮಿಕ್ಸ್ ಮಾಡಿ ಇದು ರೀಸನ್ ಅಲ್ವಾ? ಹೌದು. ಸೊ ಅದಕ್ಕೊಂದು ಗೋಲ್ಡ್ ಲೆಕ್ಕದಲ್ಲಿ ನಾವು ಇದನ್ನ ಮಾಡಬೇಕು. ಡೆಫಿನೆಟ್ಲಿ ಸರ್ ಹೇಳಿರೋ ಮಾತು ನಿಜ. ನಾವು ಮನೆ ಕಟ್ಟಬೇಕಾದ್ರೆ ಇವತ್ತು ಕ್ವಾಲಿಟಿ ನೋಡಬೇಕು. 10 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗೆ ಗೋಲ್ಡ್ ಕಮ್ಮಿ ತಗೊಳಕ್ ಆಗೋದಿಲ್ವೋ ಅದೇ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅಷ್ಟೇನೆ ನೀವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಕ್ ಹೋಗಬೇಡಿ. ಡೆಫಿನೆಟ್ಲಿ ನಿಮ್ಗೆ ಇಲ್ಲಿ ತಗೊಳಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಒಂದ್ಸತಿ ಬನ್ನಿ ನೋಡಿ ಕಂಪೇರ್ ಮಾಡಿ. ಕರೆಕ್ಟಾ ಸರ್? ಇದು ಕ್ವಾಲಿಟಿ. ಯಾಕಂತಂದ್ರೆ ನಾನೇ ನೋಡಿಲ್ಲ, ನಾನೇ 100 ಶೋರೂಮ್ ಓಡಾಡಿದ್ದೀನಿ. ಇಲ್ಲಿ ಸಿಕ್ಕುವಂತ ಕ್ವಾಲಿಟಿ ಇರ್ಬೋದು, ಬಟ್ ಅದ್ರ ವೆರೈಟಿ ಎಲ್ಲೂ ಕೂಡ ನಾನೇ ನೋಡಿಲ್ಲ ಸರ್. ಅಂಥದ್ರಲ್ಲಿ ಡೆಫಿನೆಟ್ಲಿ ನೀವು ಒಂದು ಸತಿನಾದರೂ ವಿಸಿಟ್ ಮಾಡಬೇಕು. ನಾನು ವಿಡಿಯೋ ನೋಡಿಕೊಂಡು ವೀಕೆಂಡಲ್ಲೆಲ್ಲ ಸುತ್ತಾಡ್ತಾ ಇರ್ತೀರಲ್ವ ಬೇರೆ ಬೇರೆ ಅಂಗಡಿಗಳಿಗೆ, ಒಂದು ರೌಂಡ್ ಇಲ್ಲಿ ಗುಂಜೂರ್ಗೆ ಬಂದೋಗಿ, ವರ್ತೂರು ಪಕ್ಕದಲ್ಲೇ ಇರೋದು ಗುಂಜೂರ್ಗೆ, ಇಲ್ಲಿ ಬಂದು ಹೋದ್ರೆ ಡೆಫಿನೆಟ್ಲಿ ಕೂಡ ನಿಮ್ಗೆ ಒಂದು ಒಳ್ಳೆ ಆಫರ್ ಕೂಡ ಇಲ್ಲಿ ಸಿಗ್ತಾ ಇದೆ. ಇಡೀ ಮನೆಗೆ ನಿಮಗೆ ಟೈಲ್ ಪ್ರೊಟೆಕ್ಟರ್ ನಿಮ್ಮ ಕಡೆಯಿಂದ ಫ್ರೀ ಸಿಗ್ತಾ ಇದೆ. ಓನ್ಲಿ 2 ಮಂತ್ ಮಾತ್ರ, ಲಿಮಿಟೆಡ್ ಟೈಮ್ ಆಫರು, ಮರಿಬೇಡಿ ಸರ್. ಒಂದು ಮನೆ ಕಟ್ತಾ ಇರ್ಬೇಕಾದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಈಗ ನಾಳೆ ನಾಡ್ದು ಫ್ಲೋರಿಂಗ್ ಸ್ಟಾರ್ಟ್, ಇವಾಗ ಹುಡುಕ್ ಸ್ಟಾರ್ಟ್ ಮಾಡ್ತಾರೆ, ಹುಡುಕಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ನನ್ನ ಕೇಳುವಂಥದ್ದು ಯಾವ ಸಮಯದಲ್ಲಿ ಬರ್ಬೇಕು ಸರ್? ಸರ್ ಇನ್ನೇನ್ ಪ್ಲಾಸ್ಟಿಂಗ್ ಶುರು ಆಗ್ತೈತೆ, ಆಮೇಲೆ 2 ತಿಂಗಳು ಟೈಮ್ ಇರುತ್ತೆ. ಹೌದು, ಆ 2 ತಿಂಗಳ ಟೈಮಲ್ಲಿ ಅವ್ರು ಬಂದು ಯಾವ್ದು ನಮ್ಗೆ ಇಷ್ಟ ಆಗೈತೆ ಅಂತ ಸೆಲೆಕ್ಷನ್ ಮಾಡಿ ಇದು ಮಾಡಿದ್ರೆ ನಾವು ತರಿಸ್ಕೊಡೋದಕ್ಕೂ ಈಸಿ ಆಗುತ್ತೆ. ಅವ್ರಿಗೂ ಅವ್ರ ಕಣ್ಣಿಗೆ ಬೇಕಾಗಿದ್ದಂತ ಡಿಸೈನ್ ಸಿಗ್ತೈತೆ, ಸ್ಟಾಕು ಸಿಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ 2-3 ದಿನದಲ್ಲಿ ಬಂದು ಹೇಳಿದ್ರೆ 2-3 ದಿವಸದಲ್ಲಿ ಅಂದ್ರೆ ಇರೋದನ್ನ ಕೊಡ್ಬೇಕು, ಅವ್ರು ತಗೊಂಡು ಹೋಗ್ಬೇಕು, ಆ ತರ ಆಗ್ಬಿಡ್ತೈತೆ. 2 ತಿಂಗಳು ಮೊದಲೇ ಪ್ಲಾನ್ ಮಾಡ್ಕೊಂಡ್ರೆ ಪ್ರತಿಯೊಬ್ಬ ಕಸ್ಟಮರ್ ಎಕ್ಸಾಕ್ಟ್ ಆಗಿರೋ ಮೆಟೀರಿಯಲ್ ಸಿಗ್ತೈತೆ ಅಲ್ವಾ? ಸೊ ಸ್ವಲ್ಪ ಆದಷ್ಟು ಬೇಗ ಬನ್ನಿ ವೀಕ್ಷಕರೇ. ಈ ಅಡ್ವಾನ್ಸ್ ಬುಕ್ ಮಾಡ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ನಮ್ಗೆ? ಅವ್ರಿಗೆ ಟ್ರಾನ್ಸಿಟ್ ಎಲ್ಲಾನು ಕಡಿಮೆ ಆಗ್ತೈತೆ. ಮಿನಿಮಮ್ 2 ರೂಪಾಯಿಂದ 5 ರೂಪಾಯಿ ಕಡಿಮೆ ಆಗ್ಬಿಡ್ತೈತೆ ಪರ್ ಸ್ಕ್ವೇರ್ ಫೀಟ್ ಮೇಲೆ. 5 ರೂಪಾಯಿ ಕಮ್ಮಿ ಆಗ್ತೈತೆ. ಸೊ ಇಂಥ ಅವಕಾಶ ಬಿಟ್ಕೊಳಕ್ ಹೋಗ್ಬೇಡಿ. ಒಂದು ಒಳ್ಳೆ ನಾಲೆಜ್ ಮ್ಯಾಟರ್ ಅಂತ ಹೇಳ್ಬೋದು ಇದು. ಸೊ ನಾವು ಎಷ್ಟು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂತೀವಿ, ಎಷ್ಟು ಅಡ್ವಾನ್ಸ್ ಆಗಿ ಪರ್ಚೇಸ್ ಮಾಡ್ತೀವಿ, ಅಷ್ಟು ಬೆನಿಫಿಟ್ ಇದೆ ನಮಗೆ. ನನಗೊಂದು ಸಮಯ ಸಿಗ್ತೈತೆ ಅಲ್ವಾ? ಕರೆಕ್ಟ್ ಆಗಿ ಹೇಳ್ತೀರಿ ಸರ್. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಕಂಪ್ನಿ ಕಡೆಯಿಂದ? ಸರ್ ನಂದೇನಿಲ್ಲ, ಬಂದು ನಾವು ಕನ್ನಡ ಕೋರದಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಕೈಲಾದಷ್ಟು ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟು ಮಾಡ್ಕೊಡ್ತೀರಾ. 2 ಆಪ್ಷನ್ ಇದೆ ಇಲ್ಲಿ, ಸ್ಪೆಷಲ್ ಡಿಸ್ಕೌಂಟು ಇದೆ ಅಂಡ್ ಇಲ್ಲಿ ಟೈಲ್ ಪ್ರೊಟೆಕ್ಟರ್ ಕೂಡ ಸಿಗ್ತಾ ಇದೆ. ಸರ್ ಹೇಳ್ದಂಗೆ 15-20-25 ಸಾವಿರದವರೆಗೆ ಖರ್ಚು ಮಾಡ್ತೀರಾ, ಅವೆಲ್ಲ ಮರೆತು ಬಿಡಿ. ಇಲ್ಲಿ ಬಂದ್ರೆ ಟೈಲ್ ಪ್ರೊಟೆಕ್ಟರ್ ಕಂಪ್ಲೀಟ್ಲಿ ಫ್ರೀ. ಆದ್ರೆ ಸ್ಮಾರ್ಟ್ ಮಾರ್ಬಲ್ ತಗೋಬೇಕು ಅಷ್ಟೇನೆ ಅಂಡ್ ಮಿನಿಮಮ್ 1000 ಸ್ಕ್ವೇರ್ ಫೀಟ್ ಬೈ ಮಾಡಬೇಕು. ಹೌದು ಸರ್. ಫೈನಲ್ ಆಗಿ ನಿಮ್ಮ ಟೈಮಿಂಗ್ಸ್ ಏನಿರುತ್ತೆ ಇಲ್ಲಿಂದ? ಅಂಡ್ ಸಂಡೇಸ್ ವರ್ಕಿಂಗ್ ಇರ್ತೀರಾ ಸರ್? ಸಂಡೇನೂ ಇರ್ತೀರಾ? ಟೈಮಿಂಗ್ಸ್ ಏನ್ ಸರ್ ಇಲ್ಲಿ? ಒಂದು ಬೆಳಿಗ್ಗೆ 9:30 ಸಾಯಂಕಾಲ 8 ಗಂಟೆ ತನಕ. 8 ಗಂಟೆ ತನಕ. ಆಮೇಲೆ ನೀವು ಆಲ್ ಓವರ್ ಕರ್ನಾಟಕ ನೀವೇ ಶಿಪ್ಪಿಂಗ್ ಎಲ್ಲ ವ್ಯವಸ್ಥೆ ಮಾಡ್ಕೊಡಿ? ಇಲ್ಲ, ಶಿಪ್ಪಿಂಗ್ ನಾವು ಮಾಡಲ್ಲ, ಅವ್ರು ಶಿಪ್ಪಿಂಗ್ ಮಾಡ್ಕೊಬೇಕು. ಅವ್ರು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇರ್ಬೇಕು, ಅದನ್ನ ಶಿಪ್ಪಿಂಗ್ ಮಾಡಕ್ ಹಂಗಲ್ಲ ಸರ್. ಶಿಪ್ಪಿಂಗ್ ಗಾಡಿ ಎಲ್ಲ ಅರೇಂಜ್ ಮಾಡ್ಕೊಡ್ತೀನಿ. ನಾವ್ ಇಲ್ಲಿ ತಗೊಂಡ್ಬರೋಣ? ನಾನೇ ಅರೇಂಜ್ ಮಾಡ್ಕೊಡ್ತೀನಿ. ಗಾಡಿ ಮಾಡ್ಕೊಡ್ತೀರಾ? ಬಾಡಿಗೆ ನೀವು ಕೊಡ್ಬೇಕು ಅಷ್ಟೇನೆ. ಅಷ್ಟೇ. ಶಿಪ್ಪಿಂಗು ಅಂದ್ರೆ ಲೋಡಿಂಗು, ಶಿಪ್ಪಿಂಗು, ಗಾಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀವಿ. ಎಲ್ಲ ಮಾಡ್ಕೊಡ್ತೀವಿ. ಚಾರ್ಜಿಂಗ್ ಒಂದು ಕೊಟ್ರೆ ಆಯ್ತು, ಅಷ್ಟೇ ಆಯ್ತು. ಚಾರ್ಜಿಂಗ್ ನಾನು ಕೊಡಲ್ಲ, ನಾವು ಕೊಟ್ರೆ ಆಯ್ತು, ನೀವು ಕೊಡ್ಬೇಕು ಅಷ್ಟೇ ಅಲ್ವಾ? ಓಕೆ. ಸೊ ಪ್ರೈಸ್ ಏನೇ ತುಂಬಾ ಚೆನ್ನಾಗಿದೆ ಅಂಡ್ ಅದ್ರಲ್ಲಿ ಆಫರ್ ಕೊಡ್ತಾ ಇದಾರೆ ಅಂಡ್ ಅದ್ರ ಮೇಲ್ಗಡೆ ಕನ್ನಡ ವೀಕ್ಷಕರಿಗೆ ಇವ್ರು ಯಾರಿಗೂ ಕೊಡಲ್ಲ ಡಿಸ್ಕೌಂಟ್. ಆಕ್ಚುಲಿ ಫಿಕ್ಸರ್ ಪ್ರೈಸ್, ಬಟ್ ನಮ್ಮವರಿಗೂ ಒಂದು ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಟೈಲ್ಸ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಅಂಡ್ ಪ್ರೊಟೆಕ್ಟರ್ ಆಫರ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ, ಅದು ಒಂದು ಒಳ್ಳೆ ಆಫರ್ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.